ಕೂತ್ಕೊಂಡೆ. ಇನ್ನೊಬ್ರು ಕಲಾವಿದರು ಮಾಡಿದ್ದಾರೆ, ಒಬ್ರು ತೋರಿಸ್ಬಿಡ್ತೀನಿ. ಅವಾಗ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೆ. ಬನ್ನಿ 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 ನೋಡ್ಬನ್ನಿ. ರಂಗಭೂಮಿ ಕಲಾವಿದರು ಮತ್ತೆ ಇವರೆಲ್ಲ ಬರಬೇಕು ನಮ್ಮ ಇಂಡಸ್ಟ್ರಿಗೆ. ನೀವೆಲ್ಲ ಬಂದಾಗಲೇ ನಾವೆಲ್ಲ ಉಳ್ಕೊಳ್ಳೋಕೆ ಸಾಧ್ಯ. ನೀವೆಲ್ಲ ಇಲ್ಲಂದ್ರೆ ಆಗಲ್ಲ. ದಯಮಾಡಿ ಎರಡು ಮಾತನಾಡಿ, ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರತ್ನ ಸಕಲೇಶ್ಪುರ ಅಂತ, ರಂಗನಟಿ. ಇನ್ನ ಸುಮಾರು ವರ್ಷ ನಾನು ರಂಗಭೂಮಿಲೇ ಇದ್ದೀನಿ. ಒಂದು 4-5 ಸಿನಿಮಾ ಮಾಡಿದ್ದೀನಿ. ಆದರೆ ನನ್ನ ಮುಖ ಯಾರಿಗೂ ಗೊತ್ತಾಗಲಿಲ್ಲ. ಜೂನಿಯರ್ ಆರ್ಟಿಸ್ಟ್ ಥರ ನಮ್ಗೆ ನಿಲ್ಲಿಸ್ತಾ ಇದ್ರು. ವಿಜಯ್ ಸರ್ ಇಷ್ಟೆಲ್ಲ ನೀವು ನೀಲಸಮ್ ಮಾಡಿದಾರ, ನಟಿಯರು ನೀವು ಸಿನಿಮಾ ಮಾಡಬೇಕು, ಮುಂದೆ ನೀವು ಮೊದಲೇ ಬರಬೇಕಾಗಿತ್ತು, ಇವಾಗ ಬಂದಿದ್ದೀರಾ ಅಂತ ಹೇಳಿ ಈ ಸಿಟಿ ಲೈಟ್ಸಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಜೀವ ತುಂಬಿದ್ದೀನಿ. ದಯವಿಟ್ಟು ನೋಡಿ ಸಹಕರಿಸಿ. ಇನ್ನೊಬ್ರು ಬಂದಿಲ್ಲ, ತ್ರಿವೇಣಿ ಅಂತ ಹೇಳಿ. ಅವ್ರ ಪಾಪ ಹಂಗೆ ನಮ್ಮ ರಂಗಭೂಮಿ ಕಲಾವಿದರು. ಅವರು ಪುಟ್ಟದು ಹೋಟ್ಲ್ ಇಟ್ಕೊಂಡಿದ್ದಾರೆ. ಅವ್ರನ್ನ ಅಲ್ಲಿ ಬಿಸಿ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಇನ್ನೂ ಸರಿ ಬಂದಾಗ ಅವ್ರನ್ನ ಖಂಡಿತವಾಗ್ಲೂ ತೋರಿಸ್ತೀನಿ. ಥ್ಯಾಂಕ್ ಯು ಕುತ್ಕೊಳ್ಳಿ. ಇಲ್ಲೇ ತೊಂದರೆ ಇಲ್ಲ. ಯಾಕೆ ಕುತ್ಕೊಂಡ ಪರವಾಗಿಲ್ಲ. ಇಲ್ಲಿ ತುಂಬ ಥ್ಯಾಂಕ್ಸ್ ಹೇಳೋದು ಚರಣ್ ರಾಜ್, ಧನುಷ್, ನಿಮ್ಮಿಬ್ಬರು ಹೀರೋಗಳು ಇವತ್ತಿಲ್ಲಿ. ಅದರ ಜೊತೆಗೆ ತುಂಬ ಏನಂದರೆ ಇವತ್ತು ನಮ್ಮ ಎಲ್ಲ ಸಿನಿಮಾಗಳನ್ನು ತಗೊಂಡು ಗ್ರ್ಯಾಂಡಾಗಿ ರಿಲೀಸ್ ಮಾಡಿ ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತಾ ಇರುವಂಥ KVN ಸಂಸ್ಥೆ ಸುಪ್ರೀತ್ ಅವರಾಗ್ಬೋದು, KVN ಸರ್ ಆಗ್ಬೋದು, ಹಾಗೆ ನಿಮ್ಮ ಆನಂದಾಡಿ ನಮ್ಮ ಶ್ಯಾಮ್ ಅವರಾಗ್ಬೋದು, ನೀವೆಲ್ಲ ಸೇರೋದಕ್ಕೆ ಒಂದು ಒಳ್ಳೆ ಕಳೆ ಕಟ್ಟಿದೆ ಸರ್. ನಾವು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೇನಿದ್ರು ಸಾಂಗ್ಸ್ ಬಗ್ಗೆ ನೀವು ಹೇಳಬೇಕು. ನಾವೇನಿಲ್ಲ, ನಮ್ದೇನಿಲ್ಲ, ಕೆಲಸ ಮುಗಿದಿದೆ. ಇವೆಲ್ಲ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಸುಪ್ರೀತ್ ಸರ್ ಆಗ್ಬೋದು, ಶ್ಯಾಮ್ ಸರ್ ಆಗ್ಬೋದು, ಯಾರು ಬೇಕಾದ್ರೂ ಮಾತಾಡಿ. ನನ್ನ ನಿನ್ನ ಮಾತಿಲ್ಲ, ಕೆಲಸ ಅಷ್ಟೇ. ಯಾಕೆಂದರೆ ನಾನು ಚರಣು ಸಿನಿಮಾನ ಹೊರಗಡೆ ತರೋ ವಿಷಯದಲ್ಲಿ ಇಬ್ಬರು ಬ್ಯುಸಿ ಆಗೋಗಿದ್ದೀವಿ ಒಬ್ರಿಗೊಬ್ರು. ಸೊ ಹಾಗಾಗಿ ಈ ಟೆನ್ಷನ್ ನಮಗೇನು ಗೊತ್ತಾಗ್ತಿಲ್ಲ. 18ಕ್ಕೆ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಾ ಇದೆ. ನನಗೆ ನಾನು ಜಾನಪದ ಹಾಡುಗಳು ತುಂಬ ಇಷ್ಟಪಡ್ತೀನಿ ಯಾವಾಗಲೂ. ಅದನ್ನು ನಮ್ಮ ಧನುಷ್ ತಂಡ, ತಮ್ಮಡಪ್ಪನವರು ಏನಲ್ಲ ಆ ಟೀಮ್ ಇದೆ, ಅವರಾಗ್ಬೋದು, ನಮ್ಮ ಮಲೆ ಮಹದೇಶ್ವರ ಬಿಟ್ಟು ತಪ್ಪಲಲ್ಲಿರುವಂಥ ಎಲ್ಲ ಮಾಲಪ್ಪನ ಭಕ್ತರಾಗ್ಬೋದು, ಅದಾದಮೇಲೆ ಮಂಟೇಸ್ವಾಮಿ ಆಗ್ಬೋದು, ಇನ್ನೂ ಸುಮಾರು ಫೋಕ್ ಸಾಂಗ್ಗಳನ್ನ ತರಬೇಕನ್ನೋ ಆಸೆ ಇದೆ ನನಗೆ. ಜೊತೆಯಲ್ಲಿ ಯಾವಾಗಲೂ ನಾನು ಇವತ್ತಿಗೆ ಹುಡುಗರಿಗೆ ಇಷ್ಟ ಆಗೋ ನನಗೆ ಒಂದು ಮ್ಯೂಸಿಕ್ನ ಅದ್ರ ಟಚ್ನ ಒಂದು ಚರಣ್ನ ಕೇಳ್ಕೊತೀನಿ. ಚರಣ್ ಆ್ಯಕ್ಚುಲಿ ಹೀರೋ ಈ ಸಾಂಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಚರಣ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಇದು ಯಾವಾಗ ನಮ್ಮ ಸಿನಿಮಾಗಳು ಅಂದಾಗ ನನ್ನ ಮಣ್ಣಿನ ಕಥೆಗಳು, ನನ್ನ ಬಡತನದಲ್ಲಿ ನಾವು ಹೊಂದಿರುವಂಥ ಇವತ್ತಿಗೂ ಬಡತನ ಇರುವಂಥ ಬಡವರ ಕಥೆಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಆ ಬಡತನದ ನೋವಾಗ್ಬೋದು. ಯಾವಾಗ ನಾವು ಮೊದಲು ಕೇಳಿದಂಥ ಗೀತೆಗಳೆಲ್ಲ ಇವೇನೆ. ಇವತ್ತೇನು ಹೊಸ ತಂಡ ಉಟ್ಕೊಂಡಿದೆ, ಧನುಷ್ ಟೀಮ್ ಎಲ್ಲ ಈ ಥರ ಸುಮಾರು ತಂಡಗಳು ಉಟ್ಕೊಂಡಿದೆ. ಅವರೆಲ್ಲರೂ ಮೇಲ್ ಬರಬೇಕು ಅನ್ನೋ ಆಸೆ. ಮತ್ತು ನಮ್ಮ ಸಂಸ್ಕೃತಿ ಏನು ಜಾನಪದ ಸಂಸ್ಕೃತಿ ಏನಿದೆ ಅದನ್ನು ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಕನ್ನಡ ನಾಡಿರುವಂಥ ಜಾನಪದ ಸಂಸ್ಕೃತಿನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕನ್ನೋ ಆಸೆ ನಾನು ಸಣ್ಣದು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ನಾನು ಮುಂದೆ ಬರುವಂಥ ಎಲ್ಲ ನಿರ್ದೇಶಕರಾಗ್ಬೋದು, ಎಲ್ಲೋ ಒಂದು ಕಡೆ ಒಂದೊಂದು ಜಾನಪದ ಗೀತೆಗಳನ್ನ ಆಗ್ತಾ ಬಂದರೆ ಸೊ ಅದು ಕೂಡ ನಶಿಸೋಗಲ್ಲ ಅನ್ನೋ ಒಂದು ಆಸೆ ನನಗಿದೆ. ಇದು ವಿನಯ್ ಅವರಿಗೆ ನಿಮ್ ಸೀಮೆ ಹಾಡು ಅಂದ್ರೆ ಇದರಲ್ಲಿ ಈ ಹಾಡಿನಲ್ಲಿ ನೀವು ಇರ್ತೀರ ಹೇಗೆ? ಅದೇ ತುಂಬಾ ಖುಷಿ ಆಗ್ತಿತ್ತು. ನಮ್ಮ ಸಿನಿಮಾದಲ್ಲಿ ಹಾಡಿರೋದೇ ನಮ್ದೊಂದು ಅದೃಷ್ಟ ತರ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಬೆಟ್ಟಕ್ಕೆ ಹೋಗ್ಬೇಕಂತ ಅನಿಸ್ತಾ ಇದೆ. ಆಮೇಲೆ ನಮ್ಮ ಫಸ್ಟ್ ಸ್ಕೆಡ್ಯೂಲ್ ನಾನು ಮಾಡಿದ ಸಿಟಿ ಲೈಟ್ಸ್ ಫಸ್ಟ್ ಸ್ಕೆಡ್ಯೂಲ್ ಕೂಡ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಖುಷಿ ಆಗ್ತಿದೆ ಸಾಂಗ್ ನ ಕೇಳಿ. ನಾನು ಇವಾಗಲೇ ಕೇಳಿದ ಸಾಂಗ್ ನಿಮ್ ಜೊತೆನೆ ತುಂಬಾ ಖುಷಿ ಆಗ್ತದೆ. ಚರಣ್ ಅವರಿಗೆ ಈ ಹಿಂದೆ ನಿಮ್ಮ ಮತ್ತೆ ವಿಜಯ್ ಸರ್ ಕಾಂಬಿನೇಷನ್ ಹಾಡುಗಳೆಲ್ಲ ಚೆನ್ನಾಗಿದೆ, ಈ ಸಿನಿಮಾ ಹಾಡುಗಳು ಚೆನ್ನಾಗಿದ್ದಾವೆ. ಈ ಹಾಡು ಇನ್ನೊಂದು ಹಂತಕ್ಕೆ ತಗೊಂಡೋಗಿದೆ. ಸೊ ಈ ಇಂಗ್ಲಿಷ್ ಲಿರಿಕ್ಸ್ ಮತ್ತೆ ಜಾನಪದ ಹಾಡು ಇದೆರಡನ್ನು ಮಿಕ್ಸ್ ಮಾಡಬೇಕು ಅಂತ ಹೇಗೆ ಅದು ಹೆಂಗ್ ಶುರು ಆಯಿತು? ಅಂದರೆ ನನ್ನ ಅಪ್ರೋಚ್ ಏನಂತ ಹೇಳಿದ್ರೆ ಸರ್, ನಾನೊಂಥರ ಸರ್ ಮೂವಿ ಒಂಥರ ಸ್ಟೂಡೆಂಟ್ ಆಗಿ ಹೋಗ್ತೀನಿ. ಯಾಕಂದರೆ ನನಗೆ ತುಂಬ ಹೊಸದು ಕಲಿಯಕ್ಕೆ ಸಿಗುತ್ತೆ. ಈಗ ಈ ಮೂವಿಲಿ ನಮ್ಮ ಮಹದೇಶ್ವರ ಸ್ವಾಮಿ ಅದೇ ಬೆಟ್ಟದ ಫೋಕ್ ಸಾಂಗ್ಸ್ ಸಿಕ್ತು. ಸೊ ಬಟ್ ಅದನ್ನ
ಹೇಗೆ ಪ್ರೆಸೆಂಟ್ ಮಾಡೋದು, ಅಂದ್ರೆ ನಮ್ಮ ಮೂವಿಗೆ ಅದನ್ನ ಅಲೈನ್ ಮಾಡಿ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ. ಸೊ ನಾನು ಸರ್ ಇಬ್ರು ಅದನ್ನ ಹೇಗೆ ಈ ಫ್ಯೂಷನ್ ಹೇಗೆ ತಗೊಂಡ್ಬರೋದು, ಸೊ ಆ ಒಂದು ಪ್ರೋಸೆಸ್ ಅಲ್ಲಿ ಈ ರ್ಯಾಪ್ ಯೂಸ್ ಮಾಡೋಣ, ಒಳ್ಳೆ ಆರ್ಟಿಸ್ಟ್ ನ ಯೂಸ್ ಮಾಡೋಣ, ರ್ಯಾಪ್ ಅಲ್ಲಿ ಒಳ್ಳೆ ಲಿರಿಕ್ಸ್, ಒಳ್ಳೆ ತುಂಬಾ ಅರ್ಥಗರ್ಭಿತವಾಗಿರೋದನ್ನ ಏನೋ ತಗೊಂಡ್ಬರೋಣ ಅಂತ ಇದು ಸರ್ ಮತ್ತೆ ನನ್ನ ಡಿಸಿಷನ್ ಸರ್. ಬಟ್ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಇನ್ನಷ್ಟು ಪೂರ್ತಿ ಸಬ್ಜೆಕ್ಟ್ ಫೈನಲೈಸ್ ಆದ್ಮೇಲೆ ಈ ಟ್ರ್ಯಾಕ್ಗಳೆಲ್ಲ ಸ್ಟಾರ್ಟ್ ಆಗುತ್ತಾ ಹೇಗೆ? ಸಾರಿ ಸರ್, ಈ ಸಬ್ಜೆಕ್ಟ್ ಪೂರ್ತಿ ಫೈನಲ್ ಆದ್ಮೇಲೆ ಅಥವಾ ನೀವು ಡಿಸ್ಕಷನ್ ಮುಂದಾದ್ಮೇಲೆ ಇದು ಟ್ರ್ಯಾಕ್ ಹೋಗುತ್ತಾ ಅಥವಾ ಬರೀ ಸಾಂಗ್ಗಳು ಮಾತ್ರ ಪರ್ಟಿಕ್ಯುಲರ್ ಮಾತ್ರ ಮಾತಾಡ್ತೀವಿ? ಇಲ್ಲ ಸರ್, ಇದು ತುಂಬಾ ಸ್ಪಾಂಟೇನಿಯಸ್ ಆಗಿ ಆಗ್ತಾ ಇರುತ್ತೆ ಸರ್. ಅಂದ್ರೆ ಇಂಪ್ರೊವೈಸೇಷನ್ಸ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ವರ್ಕ್ ಮಾಡ್ಬೇಕಾದ್ರೆ ಹೊಸದಾಗಿ ಬಿಟ್ಕೊಳ್ಳುತ್ತೆ. ಸೊ ವೆರಿ ಸ್ಪಾಂಟೇನಿಯಸ್ ಡಿಸಿಷನ್ ಸರ್. ಇದು ತುಂಬಾ ಇಂಪ್ರೊವೈಸ್ ಮಾಡ್ತಾ ಇರ್ತೀವಿ. ದಟ್ ಇಸ್ ಅ ಮ್ಯಾಜಿಕ್ ಅಲ್ವಾ? ಅಂದ್ರೆ ಮ್ಯಾಜಿಕ್ ಕ್ರಿಯೇಟರ್ ಸರ್ ಸ್ಟೂಡೆಂಟ್ ಆಫ್ ಮ್ಯೂಸಿಕ್. ನೀವು ತರಬೇತಿ ಬಂದಿದ್ರು ಸಹ ಇಲ್ಲಿನ ಒಂದು ಶೂಟಿಂಗ್ ಮತ್ತೆ ರಾ ಸ್ಟೋರಿ, ರಾ ಲೊಕೇಶನ್ಸ್ ಹೇಗಿತ್ತ ಎಕ್ಸ್ಪೀರಿಯನ್ಸ್? ಭಯ ಖಂಡಿತ ಇತ್ತು, ಬಟ್ ಆಲ್ಸೋ ಅಪ್ಪ ತುಂಬ ಕಂಫರ್ಟಬಲ್ ಆಗಿ ಮಾಡಿಸಿ ಎಲ್ಲ ಕೆಲಸ ಹೇಳ್ಕೊಟ್ರು, ಹಿಂಗೆ ಮಾಡು ಅಂತ. ಕಲ್ತ್ಕೊಂಡು ಬಂದಿರೋದು ಒಂದಾದರೆ ಇಲ್ಲಿ ಸೆಟ್ಟಿಗೆ ಬಂದು ಕಲ್ತಿರೋದು ತುಂಬ ಇದೆ. ಅಲ್ಲಿ ಏನಿದ್ರು ಕ್ಯಾರೆಕ್ಟರ್ ವರ್ಕ್ ಹೇಗೆ ಅಂತ ಹೇಳ್ಕೊಡ್ತಾರೆ, ಬಟ್ ಇಲ್ಲಿ ಬಂದಮೇಲೆ ಹಿಂದೆ ಒಂದಷ್ಟು ಕಲಿಯುವಂಥದ್ದು ಇರುತ್ತಲ್ಲ, ಸೊ ಅದು ನಮ್ಗೆ ಎಂಟೈರ್ಲಿ ಲೊಕೇಶನ್ಸಿಂದ ಹಿಡಿದು ಪ್ರತಿಯೊಂದು ಸಹ ನಾವು ಮಾಡಿರೋ ಪ್ರತಿಯೊಂದು ದಿವಸದ ಶೂಟು ಎವ್ರಿಥಿಂಗ್ ನನಗೆಲ್ಲ ಹೊಸ ಎಕ್ಸ್ಪೀರಿಯನ್ಸ್. ವಿಜಯ್ ಸರ್, ಅಂದರೆ ನೀವು ಒಂದಷ್ಟು ಈ ಥರ ತಂಡಗಳನ್ನ ಒಂದೊಂದು ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಈ ಸಾಂಗು ಅಥವಾ ಈ ತಂಡ ಈ ಸಿಚುವೇಶನ್ ಸೂಟ್ ಆಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ, ಹೆಂಗೆ ಡಿಸೈಡ್ ಮಾಡ್ತೀರಿ ಅಂತ? ಅದು ನಾನು ಚರಣ್ ಫಸ್ಟ್ ಇತ್ತು ಮ್ಯೂಸಿಕ್ ಅವ್ರು ಚೆನ್ನಾಗಿತ್ತು. ನಂದು ಬಂದೆ ಜಾನಪದ. ಇಬ್ರು ಮಾತಾಡ್ಕೊತೀವಿ, ಚರಣ್ ಇದನ್ನ ಮಾಡೋದಲ್ವಾ ಅವೆಲ್ಲ. ಚರಣ್ ಅದು ಫುಲ್ ಫ್ಲೆಡ್ಜ್ ಆಗಿ ನಮ್ಮ ಮೈಂಡಿಗೆ ಬಂತು ಅಂದರೆ 100% ಚರಣ್ ಬಿಡಲ್ಲ. ನನಗೆ ಚರಣ್ನಲ್ಲಿ ಯಾವಾಗಲೂ ಅದೊಂದು ದೊಡ್ಡ ನಂಬಿಕೆ. ಮತ್ತು ಇದೇ ಸಿನಿಮಾಲಿ ಇನ್ನೂ 3-4 ಸಾಂಗ್ಗಳಿದ್ದಾವೆ. ನನಗೆ ಗೊತ್ತಿರೋ ಹಾಗೆ ನಮಗೆ ನಾವೇ ಕಾಂಪಿಟೇಷನ್ ಆಗಿದ್ದೀವಿ. ಯಾಕೆಂದರೆ ಸಲಗಾಲಿ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಮಾಡೋದು, ಎಲ್ಲ ಸಾಂಗ್ಸು ಇಟ್ಟಾಯಿತು. ಈಗ ಚೆನ್ನಾಗಿ ಮಾಡಬೇಕು ಅಂತ ನಾವು ಹೋಗಿಲ್ಲ, ಏನು ಕೇಳ್ತಾ ಇದೆ ಸಬ್ಜೆಕ್ಟ್ಗೆ ಅಂತ ಮಾತ್ರ ಓಡ್ತಾಳೆ ಮತ್ತೆ ಕೂಡ. ಸೊ ಹಂಗಾಗಿ ಇದರಲ್ಲಿ ಆಸೆ ಪಡ್ತಿದೆ ಅಂತ ಕಾಣುತ್ತೆ. ಈಗ ಇನ್ನೂ 3-4 ಸಾಂಗ್ ಏನು ಮಾಡಿದ್ದಾರೆ, ಹಾಗೆ ತುಂಬಾ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ದೊಡ್ಡ ಆಲ್ಬಮ್ ಆಗುತ್ತೆ. ವಿಜಯ್ ಸರ್ ನಮಸ್ತೆ. ರಂಗಭೂಮಿ ಜಾನಪದ ಮೂಲ ಕಲೆಗಳು ನಮ್ಮ ಸಂಸ್ಕೃತಿಯ ಹಿನ್ನೆಲೆಯ ನೋಟವನ್ನು ನೋಡಿದ್ರೆ, ನೀವು ನಟರಾಗಿ ಫೈಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ತುಂಬಾ ಜನ ಕಲಾವಿದರು ಹೇಳ್ತಾ ಇರ್ತಾರೆ, ನಮಗೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂದ್ರೆ ಇಂಥ ವೇದಿಕೆಗಳು ಸಿಗಬೇಕು ಅಂತ. ನಾನು ನಿರ್ದೇಶಕನಾದಾಗ ಇಂಥ ಟ್ಯಾಲೆಂಟ್ಗಳಿಗೆ ನಾನು ವೇದಿಕೆ ಆಗಬೇಕು ಅಂತ ನಿಮ್ಮ ಮುಂಚೆಯಿಂದನೇ ಯೋಚನೆ ಮಾಡ್ಕೊಂಡು ಬಂದಿದ್ದೀರಾ ಅಂತ? ಇಲ್ಲ, ನನಗೆ ಮೊದಲು ನಾವು ಏನು ಇಲ್ಲಿ ಕಲಿಯಕ್ಕೆ ಬಂದಾಗ ಅಭಿನಯ ಬರೋದೇ ರಂಗ ತರಬೇತಿ ಇದ್ರೆ ಮಾತ್ರ. ಅದು ನಮಗೆ ತುಂಬ ಶಕ್ತಿ ಕೊಡುತ್ತೆ ಆವತ್ತು. ಸೊ ಹಾಗಾಗಿ ನಾನು ಸ್ಕ್ರಿಪ್ಟ್ ಮಾಡಿದಾಗ ಸ್ವಲ್ಪ ರಂಗಭೂಮಿ ಕಲಾವಿದರಿಗೆ ಜಾಸ್ತಿ ಒತ್ತು ಕೊಡ್ತೀನಿ. ಯಾಕೆಂದರೆ ಅವರು ಭಯ ಇಲ್ಲದಿರ ಅದಕ್ಕೆ ಜೀವ ತುಂಬ್ತಾರೆ. ಸೊ ಹಾಗಾಗಿ ಅವ್ರ ಮೇಲೆ ಯಾವಾಗಿದ್ರೂ ನನಗೆ ಗೌರವ ತುಂಬ. ಯಾಕೆಂದರೆ ನಾನು ಕೂಡ ಒಬ್ಬ ಲರ್ನಿಂಗ್ ಆಗ್ತದೆ. ನಾನು ಇನ್ನೂ ಕಲ್ತಿಲ್ಲ, ಪ್ರತಿದಿನ ಕಲಿತಾ ಇದ್ದೀನಿ, ಪ್ರತಿನಿತ್ಯ ಕಲಿತಾ ಇರ್ತೀನಿ. ಕಲಿಕೆಗೆ ಕೊನೆ ಅನ್ನೋದು ಇಲ್ಲ. ಸರ್, ಈಗಿನ ಕ್ರಿಯೇಟರ್ಸ್ಗಳಿಗೆ ಅಂದರೆ ಡೈರೆಕ್ಟರ್ಗಳಿಗೆ ಜಂಜಿ ನಾವು ಏನು ಕೊಡಬೇಕು ಅನ್ನೋ ಗೊಂದಲ ಇರಬೇಕಾದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋ ಥರ ಜಂಜಿ ಯಾವ ಥರ ಬೇಕು ಬಿಟ್ಟು ನಮ್ಮ ಜನಪದ ಕಲೆಯನ್ನು ಯಾವ ರೀತಿ ಹೇಳಬೇಕು ಅನ್ನೋ ಐಡಿಯಾಸ್ಗಳಿದೆಯಲ್ಲ. ಸೊ ಇದಕ್ಕೆ ನಿಮ್ಗೆ ಯಾರು ಸಜೆಸ್ಟ್ ಮಾಡ್ತಾರೆ, ನೀವು ಕೂತಾಗೆ ಬರುವಂಥದ್ದು ಹೇಗೆ, ಅದನ್ನು ಸಿನಿಮಾಗೆ ಯಾವ ರೀತಿ ಅಳವಡಿಸ್ಕೊತೀರಿ? ಇಲ್ಲ, ನಾನು ಕರೆಕ್ಟ್ ತುಂಬ ಒಳ್ಳೆ ಪಾಠ. ಪ್ರತಿ ಸರಿ ಈ ಹೊರಗಡೆ ನಾನು ನಿರ್ದೇಶಕ ಆದಮೇಲೆ ತುಂಬ ಜಾಸ್ತಿ ಸೊಸೈಟಿ ಸುತ್ತಾಡೋಕ್ಕೆ ಶುರು ಮಾಡಿದೆ. ಎಲ್ಲೆಲ್ಲೆಲ್ಲಿ ಎಲ್ಲ ಜಾಗದಲ್ಲಿ ಸುತ್ತಾಡ್ತೀನಲ್ಲ, ಅಲ್ಲೆಲ್ಲರೂ ಇವತ್ತಿನ ಯಾರು ಜಂಜಿ ಕಿಡ್ಸ್ ಆಗೋದು ಅಥವಾ ಮುಂದೆ ಬೆಳೆಯುವಂಥ ಮಕ್ಕಳಾಗೋದು, ಅವರು ಸ್ವಲ್ಪ ಈ ಸೌಂಡ್ ಕಡೆ ಇಷ್ಟಪಡೋ ಥರ ಇದೆ. ಮತ್ತೆ ಆ ಸೌಂಡಲ್ಲಿ ನನಗೆ ಒಳ್ಳೇದೇ ಹೇಳಕ್ಕೆ ಸಾಧ್ಯ. ಅಂದರೆ ಇದೇ ಇವಾಗ ಕೆಂಡ ದೂಕಿ ಗಂಡನ ಅನ್ನೋ ಲೈನ್ನಲ್ಲಿ ಪ್ರೇಯರ್ ಮಾಡಿದ್ರೆ, ಅಂದರೆ ಎಕ್ಸ್ಟೆಂಟ್ಗೆ ಹೋದರೆ ಒಬ್ಬ ಪ್ರಾರ್ಥನೆ ಮಾಡೋನ ಅವ್ರ ಎಕ್ಸ್ಟೆಂಟ್ಗೆ ಹೋದ್ರೆ ಹೆಂಗೆಲ್ಲ ಕೂಗ್ಬೋದು ದೇವ್ರನ್ನ ಅನ್ನೋ ಒಂದು ಕೂಗ್ನ ಇಂಗ್ಲೀಷ್ ಪದಗಳಲ್ಲಿ ಬರೆದಿಟ್ಟಿದ್ದೀನಿ ನಾನು.
ವಿನಯ್ ಸರ್, ಇಲ್ಲಿ ಮೇಕಿಂಗ್ ವಿಡಿಯೋಗಳೆಲ್ಲ ತುಂಬ ನೋಡಿದ್ರೆ ವಿಜಯ್ ಸರ್ ಪ್ರತಿಯೊಂದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ವಿಷಯ ಹಿಂಗೆ ಬರಬೇಕು, ಹಿಂಗೆ ಇದು ಮಾಡಬೇಕು ಅಂತೆಲ್ಲ. ಸೊ ಅವ್ರ ಡೈರೆಕ್ಷನ್ ಸ್ಟೈಲ್ ಹೆಂಗೆ ಅನಿಸ್ತಾ ಇದೆ ಅಂದರೆ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ, ಹಿಂಗೆ ಬರಬೇಕು, ಹಿಂಗೆ ಇರಬೇಕು, ಪಾಯಿಂಟ್. ಅದು ನನಗೆ ಆಕ್ಟ್ ಮಾಡೋಕ್ಕೆ ಇಲ್ಲ, ಫೈಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ವಿಜಯ್ ಸರ್ದು ಒಂದು ವರ್ಷ ಗಟ್ಲೆದು ಇದು ಎಕ್ಸ್ಪೀರಿಯನ್ಸ್ ಇದೆ, ಆಕ್ಟಿಂಗ್ ಅಲ್ಲಾಗಲಿ, ಫೈಟಿಂಗ್ ಡೈರೆಕ್ಷನ್ ಅಲ್ಲಾಗಲಿ. ಸೊ ಅವ್ರಿಗೆ ಒಂದು ಆಕ್ಟರ್ ಇಂದ ಆಕ್ಟಿಂಗ್ ಹೆಂಗೆ ಆಚೆ ತೆಗಿಬೋದು. ಈಗ ಒಂದು ಚಿಕ್ಕ ಸ್ಟಂಟ್ ಮಾಡೋಕ್ಕೆ ಒಂದು ಚಿಕ್ಕ ನುವಾನ್ಸಸ್ ಇರುತ್ತೆ. ಸೊ ಆ ವಿಷಯ ಒಂದು ವಿಷಯ ಹೇಳಿದ್ರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಅದರಿಂದ ಅವ್ರ ಜೊತೆ ಕೆಲಸ ಮಾಡೋದು ತುಂಬಾ ಈಸಿ ಆಯ್ತು ನಮ್ಗೆ, ಆಮೇಲೆ ತುಂಬಾ ಖುಷಿ ಆಗಿತ್ತು. ವಿಜಯ್ ಸರ್, ಮುಹೂರ್ತದ ಸಂದರ್ಭದಲ್ಲಿ ಹೇಳಿದ್ರೆ ಅಂದ್ರೆ ಬದುಕು ಕಟ್ಕೊಳಕ್ಕೆ ಬೆಂಗಳೂರಿಗೆ ಬಂದವರ ಕತೆ ಈ ಸಿನಿಮಾ ಅಂತ ಹೇಳಿ. ಸೊ ಈಗ ನಿಮ್ಮ ಮೊದಲ ಅಂದ್ರೆ ಡೈರೆಕ್ಷನ್ ನೋಡ್ಕೊಂಡ್ರೆ ಸಡಗ ಉತ್ತರ ಕರ್ನಾಟಕದ ಒಂದು ಫ್ಯಾಮಿಲಿ ಕುಟುಂಬದ ಬಗ್ಗೆ ಹೇಳಿದೆ, ಭೀಮಾದಲ್ಲಿ ಬೆಂಗಳೂರಿನ ಒಂದು ಕುಟುಂಬ, ಅಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ. ಈ ಸಿನಿಮಾದಲ್ಲಿ ಒಂದಷ್ಟು ಕಂಟೆಂಟ್ ನೋಡಿದ್ರೆ ನಗರದ ಭಾಗದ ಒಂದಷ್ಟು ಅಂದ್ರೆ ಬದುಕು ಕಟ್ಕೊಳಕ್ಕೆ ಬೆಂಗಳೂರು ಬಂದಂತ ಮನುಷ್ಯರ ಒಂದು ಕಥೆನ ಇದೆ. 100% ನಿಜ. ಅಂದರೆ ಈಗ ನನ್ನ ಕೊನೆಯಲ್ಲಿ ಹೇಳೋಣ ಅನ್ಕೊಂಡೆ ಸಿನಿಮಾ ರಿಲೀಸ್ ಟೈಮಲ್ಲಿ ತಾವು ಪ್ರಶ್ನೆ ಕೇಳಿದಿರ. ನಾನು ಈ ಕತೆ ಹುಡುಕಾಟ ಮಾಡಿದಾಗ ಸುಮಾರು ಜನ ಗಂಡ್ಮಕ್ಳು, ಸುಮಾರು ಜನ ಹೆಣ್ಮಕ್ಳು ಪ್ರಾಪರ್ ಪರಿಚಯ ಇಲ್ಲದ ಬೆಂಗಳೂರು ಬಂದ್ಬಿಡ್ತಾ ಇದ್ದಾರೆ. ಆ ಪರಿಚಯ ಇಲ್ಲದ ಬೆಂಗಳೂರು ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ಅವ್ರ ಬದುಕಲ್ಲೇ ನಾಶ ಆಗೋಗುತ್ತೆ. ಅದರಲ್ಲಿ ಎಷ್ಟೋ ಹೆಣ್ಮಕ್ಳು ಮಿಸ್ ಆಗೋಗಿದ್ದಾರೆ. ಅವ್ರ ಪೇರೆಂಟ್ಸಿಗೆ ಸಿಕ್ಕೇ ಇಲ್ಲ ಪಾಪ ಅವರು. ಆ ಹೆಣ್ಮಕ್ಳು ಎಲ್ಲೋದ್ರು, ಏನು ಮಾಡ್ತಾ ಇದ್ದಾರೆ, ಅದೇನು ಹ್ಯೂಮನ್ ಟ್ರಾಫಿಕಿಂಗ ಅಥವಾ ಏನು ಹೆಣ್ಮಕ್ಳಿಗೆ ಯಾರೋ ಪಾಪ ಸುಮ್ಮನೆ ಪರಿಚಯ ಅಂತೇಳಿ ಕರೆಸಿ ಮೋಸ ಮಾಡಿದ್ದಾರೆ. ಗಂಡು ಮಕ್ಕಳುಗಳಿಗೆ ಬಂದು ಅವರೆಲ್ಲೋ ಒಂದು ಕಡೆ ಗೊತ್ತಿಲ್ಲ. ನಮ್ಮ ಸಿನಿಮಾ ನೋಡೋದ್ರಿಂದ ತುಂಬ ಒತ್ತಿ ಬಿಡಿಸಿ ನಾನು ಹೇಳಿಲ್ಲ, ಎಷ್ಟೋ ಗಂಡು ಮಕ್ಕಳು ಮಿಸ್ ಆಗಿದ್ದಾರೆ. ಅದು ಕೂಡ ಆರ್ಗನ್ ಟ್ರಾಫಿಕಿಂಗ್ ಇರ್ಬೋದು. ಈ ಥರದ್ದು ಏನೇನೋ ಮಿಸ್ ಆಗ್ತಾ ಇದೆ. ಮೆಜೆಸ್ಟಿಕ್ ಅನ್ನೋದೇ ಒಂಥರ ನಮ್ಮ ಎರಡೂ ಇದೆ. ಇವಾಗ ಹಣೆಬರ ಬರ್ಕೊಳ್ಳೋದು ಇದೆ, ಹಣೆಬರನ ಯಾರಿನ್ನೊಬ್ರು ಕಳೆಯೋದು ಇದೆ. ಒಂದು ಕ್ಷಣ ಯಾಮಾಡಿದ್ರೆ ಮಿಸ್ ಆಗುತ್ತೆ ಲೈಫಲ್ಲಿ. ನಾನು ಯಾವಾಗಲೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮ್ಮ ಪ್ರಶ್ನೆ ಲೊಕೇಶನ್, ಬೆಂಗಳೂರಿಗೆ ಯಾರೇ ಹೆಣ್ಮಕ್ಳು ಯಾರು ಬಂದು ಇಳಿತೀರಾ, ಒತ್ತಲ್ಲಿ ಬಂದು ಇಳಿಬಿಡ್ತಾರೆ. ಯಾರೋ ಪ್ರೀತಿಸೋನು ಕರೀತಾನೆ ಅಂತನೋ, ಮತ್ತಿನ್ಯಾರೋ ನಂಬಿಕೆಯನ್ನು ಕರೀತಾನೆ ಅಂತನೋ. ಬಂದು ಹೆಣ್ಮಕ್ಳು ತನ್ನ ತಾಯಿ ತಂದೆಯೂ ಸಿಗಲಿಲ್ಲ, ಕೊನೆಗೆ ಆಕೆಗೆ ನ್ಯಾಯವೂ ಸಿಕ್ಕಿಲ್ಲ ಬದುಕಿನಲ್ಲಿ. ಕೊನೆಗೆ ಆ ಮಗು ಇನ್ನೊಂದು ಅಂತಾನೆ ಗೊತ್ತಿಲ್ಲ. ಎಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇವತ್ತು ಹಾಗೆ ಇದೆ, ಸಿಕ್ಕಿಲ್ಲ. ಇದೆ ಮೆಜೆಸ್ಟಿಕ್ ಕತೆ. ಇಲ್ಲಿ ನಮ್ಮ ಸಿನಿಮಾಲಿ ಏನಾಗುತ್ತೆ ಅನ್ನೋದನ್ನ ಕುತೂಹಲದಿಂದ ತಾವು ಕೂಡ ನೋಡಿ ಅವತ್ತು ನನಗೆ ತಿಳಿಸ್ಬೇಕು ಮೊದಲನೇ ದಿವಸ ಅನ್ನೋ ಆಸೆ. ಹಳೆ ಮೈಸೂರು ಪ್ರಾಂತದಲ್ಲಿ ಸರ್ ಅಂದ್ರೆ ತೆಗೆದಷ್ಟು ಕಥೆಗಳು ಸಿಗ್ತಾ ಇರುತ್ತೆ. ನೀವು ಗುಂಡ್ಲುಪೇಟೆ ಆ ಕಾಡು ಕಡೆ ಸಾಕಷ್ಟು ಓಡಾಡ್ತಾ ಇದ್ರಿ. ಸೊ ಅಲ್ಲಿ ಒಂದು ಕಲ್ಚರ್ ನಿಮಗೆ ಎಷ್ಟು ಖುಷಿ ಕೊಡ್ತು ಸರ್ ತೆಗೆದಷ್ಟು ವಿಚಾರಗಳು? ಯಾಕಂದ್ರೆ ಈ ಸಿನಿಮಾದ ಒಂದು ಫಸ್ಟ್ ಪೋಸ್ಟರ್ ನೋಡಿದಾಗ ಈ ಊರ್ಮಾರಿ ಸಂಸ್ಕೃತಿ ಇದೆ, ಆ ಥರದ ವರ್ಗದ ಬಗ್ಗೆ ನಾನು ದುರ್ಮುಡುಕಿ ಅದೇ ನಮ್ಮ ಜಾನಪದ ಕಲೆಗಳನ್ನು ನಮ್ಮ ಕಥೆಗಳಲ್ಲಿ ಯಾವಾಗಲೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಪ್ರತಿ ಸರಿನೂ ಒಂದು ಜಾನಪದ ಟಚ್ ಕೊಡೋಣ, ಅದನ್ನು ನಾವು ಬಿಡೋದು ಬೇಡ. ಇವತ್ತೆಲ್ಲ ನೋಡಿ, ನೀವು ಹೇಳಿದ್ರೆ ಜಡ್ಜಿ ಮಕ್ಕಳು ಇವತ್ತು ಫೋನಲ್ಲಿ ಎಲ್ಲವನ್ನೂ ಬೇರೆ ಬೇರೆದೆಲ್ಲ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ನಮ್ಮದನ್ನು ಬಿಟ್ಬಿಡಬಾರ್ದು ಅನ್ನೋ ಒಂದು ಆತಂಕ ನನಗಿದೆ. ಅದೇ ನಮ್ಮ ಮಕ್ಕಳಿಗೆ ಇವತ್ತು ನಾವೇನು ಕೊಡೋಕ್ಕೆ ಸಾಧ್ಯ? ನಾವು ನೋಡಿದ್ದು ಜಾನಪದ ವಿಷಯಗಳನ್ನು ಈ ಥರ ಮ್ಯೂಸಿಕಲ್ಲಿ ಕೂಡ ಅವ್ರು ಹೇಳ್ಬೋದಲ್ವ, ಅದನ್ನು ಮರಿಬೇಡಿ ದಯವಿಟ್ಟು ಅನ್ನೋದು. ಮೆಜೆಸ್ಟಿಕ್ನಲ್ಲಿ ನಡೆಯುವ ಈ ಕಥೆಯ ಮೂಲ ಯಾವುದು ಸರ್? ನಿಮಗೆ ಈ ಕಥೆಯ ಎಲ್ಲಿ ಹುಟ್ಟಿತು? ನೀವೇನಾದರೂ ಮೆಜೆಸ್ಟಿಕ್ಕಲ್ಲಿ ಈ ಒಂದು ಸಿನಿಮಾಗೋಸ್ಕರ ಏನಾದರೂ ಒಂದಷ್ಟು ವರ್ಕ್ ಮಾಡಿದ್ರ? ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದರೂ ಸೋರ್ಸ್? ಯಾಕೆಂದರೆ ಸೂರ್ಯ ಅವರು ಕೂಡ ಆರಂಭದ ದಿನಗಳಲ್ಲಿ ಈ ರೀತಿಯಾದಂಥ ಸಬ್ಜೆಕ್ಟ್ಗಳನ್ನ ಜಾಸ್ತಿ ತಗೊಳ್ತಾ ಇದ್ರು. ಎಸ್ಪೆಷಲಿ ಕೆಂಡೆ ಸಂಪಿಗೆ ಬಂದಂಥ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದನ್ನು ತೆರೆ ಮೇಲೆ ತರುವಂಥ ಕೆಲಸ ಮಾಡ್ತಿದ್ರು. ಸೊ ನೀವು ಅದೇ ರೀತಿ ಮಾಡಿದ್ದೀರಾ ಅಂತ? ಹೌದು, ನಾನು ತುಂಬ ಮೆಜೆಸ್ಟಿಕ್ಕಲ್ಲಿ ನನ್ನ ಟೀಮ್ ಜೊತೆ ತುಂಬ ಕತ್ಲಾದ್ಮೇಲೆ ಒಂದು 6 ಗಂಟೆ ಆದಮೇಲೆ ಕತ್ಲಾದ್ಮೇಲೆ ಹೆಂಗಿರುತ್ತೆ ಅಂತ ತುಂಬ ದಿವಸ ಓಡಾಡಿದ್ದೀನಿ. ತುಂಬ ದಿವಸ ಓಡಾಡಿ ಒಬ್ಬರೊಬ್ಬರನ್ನೇ ಗೊತ್ತಿಲ್ಲದಂಗೆ ಕರೆಸಿ ಏನು ನಡೀತಾ ಇದೆ ಇಲ್ಲಿ ಯಾವಾಗಲೂ ಇದ್ದೇ ಇರ್ತಾವಲ್ಲ, ಯಾರೋ ಒಬ್ಬರು ನಮಗೆ ಮಾಹಿತಿ ಕೊಡೋದು ಇದ್ದೇ ಇರಬೇಕು, ಇಲ್ಲಾಂದರೆ ಕಷ್ಟ ಕೆಲಸ ಮಾಡೋದು. ಸೊ ಹಾಗಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಇದು ಸತ್ಯ ಆದಾಗ ಅದರೊಳಗಡೆ ಕೈ ಇಡ್ತೀನಿ ನಾನು ಪ್ರತಿ ಸರಿ ಕತೆ ಬರೋವಾಗಲೂ. ಅದಕ್ಕೆ ನಾನು ಸೂಕ್ಷ್ಮವಾಗಿ ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆನ್ಸಿಟಿವ್ ಆಗಿರುವಂಥ ವಿಷಯಗಳನ್ನ ತೆಗಿತೀನಿ, ಅಂದರೆ ಅದು ಗೊತ್ತಾಗಲಿ ಜನಗಳಿಗೆ ಅಂತ. ಈಗ ಅಂದರೆ ನಮ್ಗೆ ಎಷ್ಟೋ ವಿಷಯಗಳು ತಮ್ಮ ಮಾಧ್ಯಮದ ಕೈಗೆ ಸಿಕ್ಕಿರೋವು, ಸಿಗದೇ ಇರೋವು ಕೂಡ ಇದ್ದಾರೆ. ಆ ಸಿಗದೇ ಇರೋವನ್ನ ಒಂಚೂರು ಹುಡ್ಕೋಣ ಅನ್ನೋ ಆಸೆ ನನಗೆ ಯಾವಾಗಲೂ. ವಿನಯ್, ದುನಿಯಾ ವಿಜಯ್ ಅವರು ಯಾವಾಗಲೂ ರಾ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಆಯ್ಕೆ ಮಾಡ್ಕೋತಾರೆ. ನೀವು
ನೋಡಿರ್ತೀವಿ ಸಿನಿಮಾಗಳ ಕಥೆಗಳನ್ನ. ಹಾಗಾಗಿ ಈ ರಾ ಸಬ್ಜೆಕ್ಟ್ಗಳು ನಿಮ್ಗೆ ಎಷ್ಟು ಹೇಗೆ ಇರುತ್ತೆ, ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ, ಯಾಕೆ ಈ ಥರದ ಕಥೆಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಗೆ ಅನಿಸುತ್ತೆ ಅಂತೇಳಿ? ವಿಜಯ್ ಅವರೀಗ ಸಾಮಾನ್ಯವಾಗಿ ಸಿನಿಮಾಗಳನ್ನ ಮಾಡ್ತಿದ್ದ ಒಂದು ರಾ ಇರುವಂಥ ಕಂಟೆಂಟ್ಗಳನ್ನ ಆಯ್ಕೆ ಮಾಡ್ಕೋತಾರೆ. ಅಂದರೆ ಆ ಸಿನಿಮಾ ನೋಡುವಾಗಲೇ ಒಂದು ಖುಷಿ ಕೊಡುವಂಥದ್ದು. ಅದ್ರ ಈ ಸಿಟಿ ಲೈಟ್ ಸಬ್ಜೆಕ್ಟ್ ಆಗಿರ್ಬೋದು, ಸಲಗ ಆಗಿರ್ಬೋದು, ಭೀಮಾಗಿ ಈ ಥರ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಪಿಕ್ ಮಾಡ್ತಾರೆ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಈ ಥರ ಸಬ್ಜೆಕ್ಟ್ಗಳ ಬಗ್ಗೆ ಅಂತ? ನನಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಯಾಕಂದ್ರೆ ಅವರ ಕಥೆಗಳಲ್ಲಿ ತುಂಬಾ ಸತ್ಯ ಇರುತ್ತೆ. ಸೊ ನೀವು ಸತ್ಯನ ಯಾವಾಗಲೂ ನೋಡಿದಾಗ ಯಾವಾಗಲೂ ಇಷ್ಟ ಆಗೇ ಆಗುತ್ತೆ. ಸೊ ಅದರಿಂದ ನನಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ವಿಜಯ್ ಅವ್ರಿಗೆ ಅವೆಲ್ಲ ಸಾಮಾನ್ಯವಾಗಿ ಆಕ್ಷನ್ ಜಾಕ್ಷನ್ ಅಂತ ಹೇಳಿ ಕರಿತೀವಿ. ಮೇಕಿಂಗ್ ವಿಡಿಯೋಗಳು ಕೊಡಿದಾಗ ಆಕ್ಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಇರ್ತಾ ಹೋಗುತ್ತೆ. ಬಟ್ ನೀವು ಹೇಗೆ ಈ ಒಂದು ಆಕ್ಷನ್ಸ್ ಬಗ್ಗೆ ಏನ್ ಹೇಳ್ತೀರಿ? ನೀವು ಹೇಗೆ ಅಡಾಪ್ಟ್ ಆದ್ರಿ ಅವರ ಒಂದು ಆಕ್ಷನ್ ಬಂದ್ರಿ ಅಂತ? ಅದೇ ಆಗ್ಲೇ ಹೇಳಿದ್ನಲ್ಲ, ಅವರು ನಿಮ್ಗೆ ಸೆಂಟಲ್ಲಿ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಸೊ ನಾನೇ ಅನ್ಕೊಂಡಿರ್ಲಿಲ್ಲ ಒಂದಷ್ಟು ಎಮೋಷನ್ಸ್ ನನ್ನಿಂದ ಆಚೆ ಬರುತ್ತೆ, ಈ ತರ ಒಂದು ಆಂಗರ್ ಆಗಿರ್ಬೋದು, ಈ ತರ ಎಲ್ಲ ಫೈಟ್ಸ್ ಅಲ್ಲಿ ಆಗಿರ್ಬೋದು. ಬಟ್ ಅವರು ನನ್ನ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸಿದಾಗ ಅದು ಅದಾಗದೆ ತುಂಬಾ ಚೆನ್ನಾಗಿ ಆಚೆ ಬಂತು. ಸೊ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಇದಾಯ್ತು, ಬಟ್ ಅದಾದ್ಮೇಲಿಂದ ತುಂಬಾ ಚೆನ್ನಾಗಿ ಬಂತು. ವಿಜಯ್ ಸರ್ ಹೇಳ್ತಾ ಇದ್ರಿ, ವಿನಯ್ ಸರ್ ನಿಮಗೂ ಕೂಡ ಅಂದ್ರೆ ಇಬ್ಬರಿಗೆ ಕಾಡಿರುವಂತಹ ಘಟನೆಗಳನ್ನು ಕೇಳೋದಾದ್ರೆ, ಅಂದ್ರೆ ಈಗ ಹೇಳ್ತಾ ಇದ್ರು ವಿಜಯ್ ಸರ್, ಸೊಸೈಟಿಯಲ್ಲಿ ನಡೆಯುವಂತಹ ಕೆಲವು ಘಟನಾವಳಿಗಳ ಜೊತೆಗೆ ಸತ್ಯವನ್ನು ಹುಡುಕುವಂತ ಪ್ರಯತ್ನ ಮಾಡ್ತೀನಿ ಅಂತ. ಸೊ ಅಂತಹ ಘಟನೆಗಳು ನೀವೀ ಕಥೆ ಮಾಡುವಾಗ ನೀವು ಕೇಳಿದಂಥದ್ದು, ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ನಡೆದಿದ್ದಾಗಿರ್ಬೋದು, ಇನ್ಯಾವುದೋ ಲೈಫಲ್ಲಿ ನಡೆದಿರುವಂಥದ್ದು ಕನೆಕ್ಟ್ ಆಗುವಂತ ಸಾಧ್ಯತೆಗಳಿದೆಯಾ ನೀವು ಕೇಳೋದಕ್ಕೆ ಮತ್ತೆ ವಿಜಯ್ ಸರ್ ಕೇಳೋದಕ್ಕೆ? ಅಂದ್ರೆ ಹೇಳ್ತಾರಲ್ಲ, ಈಗ ಬ್ಯಾಂಗ್ಳೂರ್ ಅಂದ್ರೆ ಸಿಟಿ ಲೈಟ್ಸ್ ನ ಹುಡ್ಕೊಂಡು ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ ಜನ ಬೆಂಗಳೂರು ಬರ್ತಾರೆ, ಮೆಜೆಸ್ಟಿಕ್ ಬರ್ತಾರೆ. ಏನಂದ್ರೆ ಒಂದಷ್ಟು ಜನಕ್ಕೆ ಅವ್ರಿಗೆ ಏಜ್ 20 ಆಗಿರ್ಬೋದು, 40 ಆಗಿರ್ಬೋದು, ಅವ್ರು ಬೆಂಗಳೂರೇ ನೋಡಿರಲ್ಲ. ಸೊ ಬೆಂಗಳೂರು ಹೇಗಿರುತ್ತೆ ಅನ್ನೋ ಐಡಿಯಾನೇ ಇರಲ್ಲ. ಸೊ ಅಂಥವ್ರು ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಒಂಥರ ಬೇರೆ ಪ್ರಪಂಚಕ್ಕೆ ಬಂದಾಗ ಅನ್ಸುತ್ತೆ. ಸೊ ಅಲ್ಲಿ ಆ ತರ ಜನರನ್ನ ನಾನು ತುಂಬಾ ಸಲ, ನಾನು ಯಾವಾಗ್ಲೂ ಎಲ್ಲರಿಗೂ ಬೆಂಗಳೂರು ಗೊತ್ತು, ಎಲ್ಲರೂ ಬೆಂಗಳೂರು ನೋಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಊರಿಗೆಲ್ಲ ಹೋದಾಗ ಒಂದಷ್ಟು ಜನ ಜೊತೆ ಮಾತಾಡ್ಸಿದಾಗ ಅವರು ಬೆಂಗಳೂರು ನೋಡೇ ಇರಲ್ಲ, ಅವ್ರ ಬೆಂಗಳೂರು ಐಡಿಯಾನೇ ಇರಲ್ಲ. ಅಂತ ಜನ ಇಲ್ಲಿ ಬಂದಾಗ ಅದು ಹೇಳಕ್ಕೆ ಆಗಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಆ ತರ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ರು. ವಿಜಯ್ ಸರ್, ಅದೇ ನಿಮಗೆ ಹಂಗೆ ಕಾಡಿದ್ದಂಥದ್ದು ಮತ್ತೆ ಮೆಜೆಸ್ಟಿಕ್ ಅಲ್ಲಿ ನಿಮಗಾದ ಯಾವ್ದಾರ ಅನುಭವವನ್ನ ಇಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನ ಆಗಿದೆಯಾ? ಒಂದಿಷ್ಟು ಘಟನಾವಳಿಗಳು ಕಥೆ ವಿಚಾರಕ ಲಕ್ಷಣ ಸಿದ್ಧಿ ಮಾಡಿ ಒಂದಷ್ಟು ವಿಷಯಗಳು ಸಿನಿಮಾ ನೋಡಿದಾಗ 100% ಅರ್ಥ ಆಗುತ್ತೆ. ಮೋನಿಶಾ ವಿನಯ್ ಇಬ್ರು ಐ ಥಿಂಕ್ ನೀವಿಬ್ರು ಹುಟ್ಟುತ್ತಾಗಿನ ಬೆಂಗಳೂರಿನಲ್ಲಿ ಇದ್ದೀರಾ. ಮೆಜೆಸ್ಟಿಕ್ ವಾತಾವರಣ ಯಾವತ್ತಾದ್ರೂ ನೋಡಿದ್ದೀರಾ ಹತ್ರದಿಂದ? ಈ ಪಾತ್ರಕ್ಕೆ ನೀವು ಯಾವ ರೀತಿ ಪೋಟ್ರೆ ಆಯ್ತು? ನಮ್ಮ ಆಫೀಸ್ ಇದ್ದಿದೆ ಮೆಜೆಸ್ಟಿಕ್ ನಲ್ಲಿ, ಚಿಕ್ಕ ವಯಸ್ಸಿಂದ ಮೆಜೆಸ್ಟಿಕ್ ನೋಡ್ಕೊಂಡು ಮೆಜೆಸ್ಟಿಕ್ ತುಂಬಾ ವ್ಯತ್ಯಾಸ ಇದೆ. ಗಾಂಧಿನಗರಕ್ಕೂ ಮೆಜೆಸ್ಟಿಕ್ಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲ, ಮೆಜೆಸ್ಟಿಕ್ ಗಾಂಧಿನಗರ ಎಲ್ಲಾನು ಚಿಕ್ಕ ವಯಸ್ಸಿಂದಾನು ನೋಡ್ಕೊಂಡು ಬಂದಿದ್ದೀನಿ. ಏನೇ ಇದ್ರೆ ನಮ್ಮ ಸಿನಿಮಾ ನೈಟ್ ಶೋಗಳೆಲ್ಲ ಆಗೋದು ಮೆಜೆಸ್ಟಿಕ್ ಎಲ್ಲ. ಸೊ ಅಂದ್ರೆ ಫುಲ್ ಡೀಪ್ ಆಗಿ ನೋಡಿಲ್ಲ, ಬಟ್ ಒಂದ್ ಹಂತದಲ್ಲಿ ನೋಡಿದ್ದೀನಿ. ಬಟ್ ವಿಜಯ್ ಸರ್ ಜೊತೆ ಇನ್ನೂ ತುಂಬಾ ಚೆನ್ನಾಗಿ ಮೆಜೆಸ್ಟಿಕ್ ನೋಡ್ತಾರೆ. ಆಕ್ಚುಲಿ ಪಾತ್ರಕ್ಕೆ ವಿಜಯ್ ಸರ್ಗೆ ಏನೇನ್ ಮಾಡ್ಬೇಕು, ಏನೇನ್ ಕಲಿಬೇಕು, ಏನೇನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು, ಸುಮ್ನೆ ಬಾ ನೀನು ಎಲ್ಲ ಮಾಡಿಸ್ತೀನಿ ಅಂತ. ಮೆಜೆಸ್ಟಿಕ್ ಓಡಾಡಿದ್ದೀವಿ ಸರ್, ಬಟ್ ಈ ಸಿನಿಮಾದಿಂದ ಗಾಟ್ ದಿ ಆಪರ್ಚುನಿಟಿ. ಅಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ, ಎಸ್ಪೆಷಲಿ ವಾಟ್ ದೇ ಕಾಲ್, ಹೆಣ್ಮಕ್ಳು ಕೆಲವು ಕಡೆ ಹೋಗೋದಕ್ಕೆ ಆಗಲ್ಲ ಮೆಜೆಸ್ಟಿಕ್ ಅಲ್ಲಿ, ಅಂತ ಕಡೆ ಎಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ನೀನ್ ನೋಡ್ಬೇಕು, ನಿನ್ ಜೀವನಕ್ಕೆ ನೀನ್ ನೋಡ್ಬೇಕು, ನಿಮ್ಗೆ ಅರ್ಥ ಆಗುತ್ತೆ ಯಾವ ತರ ಜೀವನ ಇದೆ, ಯಾವ ತರ ಜೀವನಗಳು ಬೇರೆಯವ್ರ ಲೈಫ್ ಹೇಗಿದೆ ಅಂತ. ಸೊ ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಸಿನಿಮಾ ಆಕ್ಚುಲಿ ನಾನು ಮೆಜೆಸ್ಟಿಕ್ ಅಲ್ಲಿ ಯಾವ ತರ ಜಾಗಗಳು ನೋಡಿದ್ದೀನಿ, ಅದೇ ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ, ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಥ್ರೂ ಔಟ್ ದ ಡೇ. ಒಂದು ಇನ್ಸಿಡೆಂಟು, ಮೋನಿಶಾನ ಒಂದ್ ಕಡೆ ಬರಕ್ಕೆ ಹೇಳಿ ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ವೀರು ಅಸೋಸಿಯೇಟು ಗೊತ್ತಿಲ್ಲದೆ ನಿಂತಿದ್ದೀವಿ. ಮೋನಿಶಾ ನಡ್ಕೊಂಡು ಹಿಂಗೆ ಬಂದು ನೀಟಾಗಿ ಬಂದು ಒಬ್ಬ ಮೋನಿಶ್ ಏನ್ ನಡೀತೀವಿ ಹೇಳೋ ನಾನು. ಅವತ್ತು ನಾವು ಕ್ಯಾಮ್ರಾ ಹೈಡಿಂಗ್ ಅಲ್ಲಿ ಇತ್ತು, ಶೂಟ್ ಮಾಡ್ತಾ ಇದ್ವಿ. ನನ್ನ ಪಾಡಕ್ಕೆ ನಾನು ನಡ್ಕೊಂಡ್ ಬರ್ತಾ ಇದ್ದೆ. ಐ ಥಿಂಕ್ ವಿಜುವಲ್ಸ್ ರಿಲೀಸ್ ಮಾಡಿದ್ದೇವೆ ಆಲ್ರೆಡಿ, ಒಂದು ಶಾರ್ಟ್ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ. ನಾನು ಇಳ್ಕೊಂಡು ಬರ್ತಾ ಇದ್ದೀನಿ, ನನ್ನ
ಪಾಡಲ್ಲಿ ನಾನು ಬರ್ತಾ ಇದ್ದೆ. ಬಟ್ ನಾವೆಲ್ಲರೂ ಕೇಳಿದ್ದೀವಿ ಹೌ ಡೇಂಜರಸ್ ಮೆಜೆಸ್ಟಿಕ್ ಕ್ಯಾನ್ ಗೆಟ್ ಅಂತ. ಅವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಏನೂ ಮಾಡಿಲ್ಲ, ನಾನು ನಡ್ಕೊಂಡು ಬರ್ತಾ ಇದ್ದೆ. ಯಾರೋ ಒಂದು ಮಿಡಲ್ ಏಜ್ಡ್ ವ್ಯಕ್ತಿ ಬಂದು ಅವ್ರೇನೋ ಹೇಳಿದ್ರು ನನಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ. ಅವ್ರ ಭಾಷೆ ಕನ್ನಡನೇ ಇತ್ತು, ಬಟ್ ನನಗೆ ಅರ್ಥ ಆಗಿಲ್ಲ. ಬಟ್ ಅವ್ರ ಇಂಟೆನ್ಷನ್ ಏನು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಒಂದು ಒಬ್ಳೆ ಹೋಗ್ತಾರೆ ಹುಡುಗಿನ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಇಮಿಡಿಯೇಟ್ಲಿ ಬಿಫೋರ್ ಐ ಕುಡ್ ರಿಯಾಕ್ಟ್, ನಮ್ಮ ಟೀಮ್ ಎಲ್ಲ ಬಂದು, ಅಪ್ಪ ಬಂದರು, ನಮ್ಮ ಡೈರೆಕ್ಟ್ ADs ಎಲ್ಲರೂ ಬಂದು ದೇ ಟುಕ್ ಕೇರ್ ಆಫ್ ದ ಸಿಚುಯೇಷನ್. ಬಟ್ ಅವತ್ತು ಅನಿಸ್ತು ಹೆಣ್ಮಕ್ಳಿಗೆ ತುಂಬಾ ಹೇಳ್ತಾರಲ್ಲ ಸರ್, ಮೈ ತುಂಬ ಬಟ್ಟೆ ಹಾಕೊಂಡ್ರು ಬಿಡಲ್ಲ, ನಾವು ಯಾವುದೇ ಜಾಗಕ್ಕೆ ಹೋದ್ರು. ಸೊ ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ ಅಲ್ಲ. ದೇ ವಾಂಟ್ ಟು ಟ್ರಬಲ್ ಯು, ಖಂಡಿತ ಅವ್ರು ಬಂದು ತೊಂದರೆ ಕೊಟ್ಟೇ ಕೊಡ್ತಾರೆ. ವಿನಯ್ ಅವ್ರನ್ನ ಯಾಕೆ ತಗೊಂಡಿರೋ, ನನಗೆ ವಿನಯ್ ತುಂಬ ಇಷ್ಟ. ಅಲ್ಲ, ವಿನಯ್ಗೆ ಇನ್ನೂ ಒಂದು ಸಿನಿಮಾ ಮಾಡೋಣ ಅಂತ ಆಸೆ, ಇಷ್ಟ. ಅಂದ್ರೆ ಅವಾಗಿಂದ ವಿನಯ್ ಹೇಳ್ತಿದ್ರು ವಿಜಯ್ ಸರ್ ಜೊತೆ ಕಂಫರ್ಟಬಲ್ ಇಲ್ಲ, ಅದೊಂದು ಸಮುದ್ರ, ಆ ಮನೆಯೇ ಅಭಿನಯಕ್ಕೆ ಒಂದು ಸಮುದ್ರ, ಅದ್ರಲ್ಲಿ ನಾವು ನಿಂತಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದೇ ನೀರನ್ನು ಅದಕ್ಕೆ ಚೆಲ್ಲಿದ್ದೀನಿ ಅಷ್ಟೇ. ಅಂದ್ರೆ ನೀವು ವಿನಯ್ ತುಂಬಾ ಟ್ಯಾಲೆಂಟೆಡ್. ನನಗೆ ವಿನಯ್ ಇವಾಗಲೂ ತುಂಬ ಪರ್ಸನಲ್ ತುಂಬ ಇಷ್ಟ. ಯಾಕಂದ್ರೆ ಅವ್ರ ಮನೇಲಿ ಇದೆ, ನಮ್ಮ ಅಣ್ಣವ್ರು ಇದ್ದಾರೆ, ನಮ್ಮ ಶಿವಣ್ಣವ್ರು ಇದ್ದಾರೆ, ರಾಘಣ್ಣ ಇದ್ದಾರೆ, ಅಪ್ಪು ಸರ್ ಇದ್ದಾರೆ, ಮೂರ ಇದ್ದಾರೆ ಅಲ್ವಾ. ಆ ಕಲೆ ಆರಾಧನೆ ಅವ್ರಿಗೆ ಗೊತ್ತಿರೋದು, ನಾವು ಕಷ್ಟಪಟ್ಟು ಕಲಿತಾ ಇದ್ದೀವಿ ಅಷ್ಟೇ. ಬಟ್ ಇಂಥ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಪಿಕ್ ಮಾಡೋಂಥದ್ದು ನೀವು ಇಂಡಸ್ಟ್ರಿಯಲ್ಲಿ ಗೊತ್ತಿಲ್ಲ. ಬಟ್ ಈಗ ವಿನಯ್ ಕೂಡ ಆ ಒಂದು ಟ್ರ್ಯಾಕಿಂಗ್ ಬರ್ತಾರೆ. ಇದಕ್ಕೆ ರಾಮಾಯಣ ಕೂಡ ಬಂತು, ನಾವು ನೋಡಿದ್ವಿ. ತುಂಬ ಏನೋ ಕಲಿಸ್ಬಿಟ್ಟಿದ್ದೀನಿ ವಿನಯ್ಗೆ, ಮಾತಾಡೋದಿಲ್ಲ, ಚೇಂಜ್ ಆಗೋದಿಲ್ಲ, ಈಗ ಸಾಫ್ಟಾಗಿಲ್ಲ ವಿನಯ್, ಈಗ ಸಾಫ್ಟಾಗಿ ಮಾತಾಡೋದೇ ಇಲ್ಲ. ಒಟ್ಟಲ್ಲಿ ಮಿಡ್ಲ್ ಆಫ್ ದ ಸಿನಿಮಾಲ್ಲಿ ವಿನಯ್ ಭಾಷೆ ಸಕಾಲಾಗಿ ಬಂತು. ನನಗೆ ಅವಾಗ ಖುಷಿ ಆಯ್ತಪ್ಪ, ಸಕಲ ಮಾತಾಡಿದವ ವಿನಯ್. ವಿನಯ್ ಸರ್, ಯಾಕಂದ್ರೆ ನೀವು ಮೇಕಿಂಗ್ ಅಲ್ಲಿ ನೋಡ್ಬೋದು, ಅಲ್ಲಲ್ಲಿ ಇಬ್ಬರು ನಗ್ತಾ ಇದೀವಿ, ನಾವು ಕಿವಿಲಿನ ಬಂದ್ಬಿಡ್ತಾ ಇದ್ದಾರೆ. ವಿನಯ್ ಸರ್, ನಿಮ್ಮೂರದ ಆ ಪಾತ್ರದಲ್ಲಿ ನೀವು ಕಾಣಿಸ್ಕೊತಾ ಇರೋದು ಎಷ್ಟು ಖುಷಿ ಇದೆ. ನಗರದಿಂದ ಬಂದಂತ ಒಬ್ಬ ವ್ಯಕ್ತಿ ಪಾತ್ರದಲ್ಲಿ, ಈಗ ಜೋಗಿ ಸಿನಿಮಾದಲ್ಲಿ ಶಿವಣ್ಣ, ರಾಸ್ ಸಿನಿಮಾದಲ್ಲಿ ಅಪ್ಪು ಸರ್, ಈಗ ನೀವು ಆ ಭಾಗದ ಒಂದು ಕಥೆಯಲ್ಲಿ ಆ ಭಾಗದ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಅದೇ ಖುಷಿ ಆಗುತ್ತೆ. ನಮ್ಮೂರ ಚಿಕ್ಕ ವಯಸ್ಸಿಂದನೂ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಚಿಕ್ಕ ವಯಸ್ಸಿಂದ ಅಂದ್ರೆ ಮಗುವಿಂದನೇ ಹೋಗ್ತಾ ಇದ್ದೇನೆ. ನಮ್ಮ ತಾಯಿ ತುಂಬ ಹೋಗ್ತಾರೆ. ಸೊ ಅಲ್ಲೇ ಹೋಗಿ ಶೂಟಿಂಗ್ ಮಾಡೋದು ಇನ್ನೂ ಒಂಥರ ಖುಷಿಯಾದ ಒಂದು ವಿಚಾರ. ಅದು ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಶಿವರಾತ್ರಿ ಇತ್ತು. ಶಿವರಾತ್ರಿ ಹಿಂದಿನ ದಿನ ಹೋಗಿ ನೀವು ಏನೇನು ವಿಷುವಲ್ಸ್ ನೋಡಿದ್ವಿ ಅದನ್ನ ತೆಗೆದಿದ್ದು. ಸೊ ಅಲ್ಲಿ ಶೂಟ್ ಮಾಡೋಕ್ಕೆ ಒಂಥರ ಪುಣ್ಯ ಅಂತ ಅನ್ಸುತ್ತೆ. ವಿಜಯ್ ಸರ್, ಕೆಂಡದಪ್ಪಳಿ ಆ ಫೀಲ್ ನೋಡ್ತಾ ಇದ್ರೆ ನಿಮ್ಮ ಎಂಟ್ರಿಗೆ ಇರುವಂತಹ ಸಾಂಗ್, ನಿಮ್ಮ ಎಂಟ್ರಿಗೆ ಇರುವಂತ ಮ್ಯೂಸಿಕ್ ತರ ಕಾಣಿಸ್ತಾ ಇದೆ. ನೀವು ಇದ್ದೀರಾ ಅಂತ ಈ ಸಾಂಗ್? ಸರ್ಪ್ರೈಸ್ ಸರ್ಪ್ರೈಸ್ ನನಗೆ ವಿನಯ್ನ ಮತ್ತು ಮೋನಿಶಾನ ಅವರು ನನ್ನ ಒಬ್ಬ ನಿರ್ದೇಶಕನಾಗಿ ನಾನು ತುಂಬ ಇಷ್ಟಪಡ್ತೀನಿ. ಮತ್ತು ಎಲ್ಲ ಕಲಾವಿದರು ಹಾಗೆ ಸಮಾನತೆಯಲ್ಲಿ ಇಷ್ಟಪಡ್ತೀನಿ. ನನಗೆ ಯಾವಾಗಲೂ ಅದು ಇಷ್ಟ, ಈಕ್ವಾಲಿಟಿ ಎಲ್ಲರೂ ನನ್ನ ಮುಂದೆ ಚೆನ್ನಾಗಾಗಬೇಕು ಅನ್ನೋ ಆಸೆ. ಯಾವ ಸಿನಿಮಾ ತಗೊಂಡ್ರು ಒಂದು ಸಾಂಗ್ 2 ಸಾಂಗ್ ಕೊಟ್ಟರೆ ಸಾಕು ಹೋಗ್ತೀವಿ. ಬಟ್ ವಿಜಯ್ ಸರ್ ಒಂದು ಸಿನಿಮಾ ತಗೊಂಡ್ರೆ ನಾವೇನು ಕೆಲಸ ಮಾಡೋಂಗೇ ಇಲ್ಲ. ಪ್ರಮೋಷನ್ಗೂ ನಾವು ಬೇಕಿಲ್ಲ, ಏನಿಲ್ಲ, ಎಲ್ಲ ಅವರೇ ಮಾಡ್ತಾರೆ, ರೆಡಿ ಕೊಡ್ತಾರೆ ಹಿಂಗೆ. ಸೊ ಆ ಟೈಮಲ್ಲಿ 4 ಸಾಂಗ್ 5 ಸಾಂಗ್ ಕೊಟ್ಟರೆ ನಾವು ಇನ್ನೊಂದು ವರ್ಷ ಯಾವ ಪಿಕ್ಚರ್ ತೊಗೊಳ್ತಾ ಇದ್ರು ಪರವಾಗಿಲ್ಲ, ಆಮೇಲೆ ನಾವು ಕೆಲಸ ನಡೀತದೆ ಸರ್. ತರಸಿನಿ ಕೇರ್ ಆಗ್ತಾರೆ ಇವಾಗಲೇ. ವಿಜಯ್ ಸರ್, ನೀವು ಮತ್ತೆ ವಿನಯ್ ಸರ್ ಸಿನಿಮಾ ಬಗ್ಗೆ ಮಾತಾಡ್ತೀರಾ, ಜೀವನದಲ್ಲಿ ಏನಾಗ್ತಾ ಇದೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಒಂದೊಂದ್ಸಲ ಹಂಗೆ ಕೆಲವು ವ್ಯಕ್ತಿನ ಆಚೆಯಿಂದ ನೋಡಿರ್ತೀವಿ, ಒಳಗೆ ಏನು ಆ ವ್ಯಕ್ತಿ ಅಂತ ಗೊತ್ತಾಗಿರುತ್ತೆ. ಆ ಥರ ಏನಾದರೂ ಒಳ ವಿನಯ್ ಸಿಗ್ತದೆ?
ಅಫ್ಕೋರ್ಸ್ ವಿನಯಲ್ಲಿರುವ ಆ ವಿನಯತೆ ಇದೆಯಲ್ಲ, ಅದು ತುಂಬ ರೇರ್. ಅದು ಅದೆಲ್ಲ ದುನಿಯಾ ಇದ್ದಾಗ ಅಷ್ಟೇ ಇತ್ತು, ನಮಗೆ ಏನು ಅಂತ ಗೊತ್ತಿಲ್ಲ. ಬಟ್ ವಿನಯಲ್ಲಿ ಅಷ್ಟು ದೊಡ್ಡ ಮನೆ ಮಗು ಆದ್ರೂ ಇನ್ನ ಅಂಬಲ್ನೆಸ್ ಹಂಗೆ ಇದೆ, ಆ ವಿನಯತೆ ಹಂಗೆ ಇದೆ. ಎಲ್ರಿಗೂ ಒಳ್ಳೇದು ಬಯಸೋದಿದೆಯಲ್ಲ, ಅದು ತುಂಬ ಕಷ್ಟ ಈ ಕಾಲದಲ್ಲಿ. ಯಾಕಂದ್ರೆ ಈ ಕಾಲ ಒಳ್ಳೇದು ಮಾಡೋದು ಕೆಟ್ಟದ್ದು. ಎಲ್ಲರೂ ಅಷ್ಟೇ, ನಾವು ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾತ್ರ ತಗೋತಾ ಇದ್ದೀವಿ, ಮತ್ತೆ ಒಳ್ಳೇದು ತಗೊಳಕ್ಕಾಗಲ್ಲ. ಆ ಥರ ಯಾವಾಗಲೂ ಒಳ್ಳೇದು ಬಯಸೋದು ಒಂದು ಒಳ್ಳೆ ಮನಸ್ಸು ವಿನಯಲ್ಲಿದೆ. ಹಂಗಾಗಿರೋದ್ರಿಂದ ವಿನಯ ನನಗೆ ತುಂಬ ಇಷ್ಟ. ಅಷ್ಟು ಅಷ್ಟು ಚೆನ್ನಾಗಿದೆ. ಕಾಲ ಕ್ರೂರ ಅಲ್ಲ. ಯಾವ್ದಪ್ಪ ಹಾಗೆ ಈ ಕಾಲನೇ ಹಂಗೆ ಒಳ್ಳೇದು ಮಾಡೋ ಕೆಟ್ಟದ್ದು, ಅದೇ ನಿಮ್ಗೆ ಗಿಫ್ಟ್. ಅಲ್ಲ, ನನಗೆ ಆಕ್ಚುಲಿ ತುಂಬಾ ಇಷ್ಟ ಇದೆ ಆನೆಸ್ಟ್ಲಿ. ಮತ್ತೆ ವಿನಯನ ನಾನು ವಿನಯ ಕಾಂಬಿನೇಷನ್ ಸಫಲಾಗಿ ಒಂದು ಕಥೆ ಮಾಡಬೇಕು ಅನ್ನೋ ಯೋಚನೆ ಇದೆ. ನಾನು ಟೀಮಿಂದ ಮಾತಾಡ್ತಾ ಇದ್ವಿ, ನಾನು ಪುನೀತ್ ಎಲ್ಲ. ಇಲ್ಲ, ಒಂದು ವಿನಯ್ ಇಂಡಿಪೆಂಡೆಂಟ್ ಆಗೂ ಮಾಡೋ ಆಸೆ ಇದೆ. ಮತ್ತೆ ನನ್ನ ಜೊತೆನೂ ನಾನು ವಿನಯ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. 100% ಮಾಡ್ತೀನಿ, ತಲೆಯಲ್ಲಿದೆ ನನಗೆ. ಅದು ರನ್ ಆಗ್ತಾ ಇದೆ. ವಿನಯ ವಿಜಯ ಅಂತ. ಸರ್, ನೀವೇ ಹೀರೋ ಇವತ್ತು. ಹೌದು. ಎಲ್ರಿಗೂ ನಮಸ್ತೆ. ದುನಿಯಾ ವಿಜಯ್ ಸರ್ ಹಿಂದಿನ 2 ಸಿನಿಮಾ ಡೈರೆಕ್ಷನ್ ನನ್ನ ಸಿನಿಮಾ ನನಗೆ ತುಂಬ ಇಷ್ಟಪಟ್ಟೆ. ಯಾಕಂದರೆ ಯೂತ್ನ ತುಂಬ ಅಟ್ರಾಕ್ಟ್ ಮಾಡಿ ಮಾಡಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ನಾನು ಲಾಸ್ಟ್ ಟೈಮ್ ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗ ಇನ್ ಬಿಟ್ವೀನ್ ಸರ್ ಮೀಟ್ ಮಾಡಿದಾಗ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಇಫ್ ಯು ಆರ್ ಕಂಫರ್ಟಬಲ್ ಈ ಸಿನಿಮಾ ನಾವು ರಿಲೀಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ದೆ ನಾನು ಸರ್ನ. ಸೊ ನೆಕ್ಸ್ಟ್ ಟೈಮು ಈಗ ಒಂದು ಸ್ವಲ್ಪ ದಿನಗಳ ಹಿಂದೆ ಕರೆದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇನ್ನೊಂದೇನಂದರೆ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿಗೆ ಭಾಳಷ್ಟು ಸಿನಿಮಾಗಳಿದೆ. ಫಸ್ಟ್ ಹಾಫ್ ಆಫ್ ದ ಇಯರ್ ನೋಡಿದ್ರೆ ತುಂಬ ಕಡಿಮೆ ಸಿನಿಮಾ ಇತ್ತು. ಸೊ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಯೂರಿಶ್ ಆಗಿರುತ್ತೆ ನಮ್ಮ ಇಂಡಸ್ಟ್ರಿ. ಥಿಯೇಟರ್ ಆಡಿಯನ್ಸು ಸಹ ತುಂಬ ಚೆನ್ನಾಗಿ ವಾರ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾಗಳು ಬರ್ತಾ ಇದೆ. ಸೊ ವೆರಿ ಹ್ಯಾಪಿ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಅಸ್. ಥ್ಯಾಂಕ್ ಯು. ಸುಪ್ರೀತ್ ಸರ್, ಅಂದರೆ ಈಗ ವಾರಕ್ಕೊಂದೊಂದು ಸಿನಿಮಾ ಆಲ್ಮೋಸ್ಟ್ ನಿಮ್ಮ ಸಂಸ್ಥೆಯಲ್ಲಿ ಬರ್ತಿದೆ. ಹೆಂಗಿದೆ ಈಗ ಕಂಡೀಷನ್? ಏನಾದರೂ ಚೇಂಜಸ್ ಆಗಿದೆಯಾ ಫಸ್ಟ್ ಹಾಫಿಗೆ ಕಂಪೇರ್ ಮಾಡಿದ್ರೆ? ಸರ್ ಡೆಫಿನೆಟ್ಲಿ. ಯಾಕಂದರೆ ನಿಮಗೆ ಸಿನಿಮಾನೇ ರಿಲೀಸ್ ಆಗಿದ್ದಾಗ ನೀವು ಜನ ಥಿಯೇಟರ್ಗೆ ಬಂದಿದ್ದು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಇರೋದು, ಆಮೇಲೆ ಎಲ್ಲ ಸಿನಿಮಾನೂ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾ ಇರೋದ್ರಿಂದ ಈಗ ನೋಡಿ, ಈಗ ನಾಳೆ ಅಯೋಗ್ಯ ಸಿನಿಮಾ ರಿಲೀಸ್ ಆಗ್ತಿದೆ, ತಿರ್ಗಾ ಟಾಕ್ಸಿಕ್ ಬರುತ್ತೆ, ಮತ್ತು ಅಮೇರಿಕಾ 2 ಇದೆ, ಮತ್ತು ಸಿಟಿ ಲೈನ್ಸ್ ಇದೆ. ಸೊ ಜನಕ್ಕೆ ಇನ್ನೊಂದೇನಂತಂದರೆ ಈ ಹಿಂದಿನ 6 ತಿಂಗಳಿಗೆ ನೋಡಿದ್ರೆ ಥಿಯೇಟರ್ ಸಿನಿಮಾಸೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದರ್ ಲ್ಯಾಂಗ್ವೇಜ್ ಯಾವುದೋ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಿಟ್ಟರೆ ಕನ್ನಡ ಸಿನಿಮಾ ಫ್ಲೋನೇ ಇರಲಿಲ್ಲ. ಸೊ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲೋ ಚೆನ್ನಾಗಿದೆ. ಸೊ ವೆರಿ ಹ್ಯಾಪಿ ಫಾರ್ ದಟ್. ಸರ್, ಇಲ್ಲಿ ಯಾವತ್ತೂ ಸಿನಿಮಾ ಡಿಪೆಂಡಿಂಗ್ ಆನ್ ದ ನಂಬರ್ಸೇ ಎಲ್ಲ ಸಿನಿಮಾನು ಸಸ್ಟೈನ್ ಆಗುತ್ತೆ ಸರ್. ಒಂದು ನಿಮಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಮತ್ತು ಬಿಗ್ ಸ್ಟಾರ್ಸ್ ನಿಮಗೆ ಮಾರ್ನಿಂಗ್ ಶೋ ಇಂದಲೇ ನಂಬರ್ಸು ನಿಮಗೆ ಬರ್ತಾ ಹೋಗುತ್ತೆ. ಮಾರ್ನಿಂಗ್ ಶೋ ಹೌಸ್ಫುಲ್ ಇರುತ್ತೆ, ಫಸ್ಟ್ ಶೋ ಸೆಕೆಂಡ್ ಶೋ ಇರ್ತಲ್ಲ ಹೌಸ್ಫುಲ್ ಹೋಗ್ತಾ ಹೋಗುತ್ತೆ. ಎಕ್ಸ್ಕ್ಲೂಡಿಂಗ್ ಟಾಪ್ ಸ್ಟಾರ್ಸ್ ನೀವು ಯಾವುದೇ ಸಿನಿಮಾ ಮಾಡಿದಾಗಲೂ ಸಹ ಶುಕ್ರವಾರ ಫಸ್ಟ್ ಶೋ ಸೆಕೆಂಡ್ ಶೋ ಇಂದಲೇ ಸ್ಟಾರ್ಟ್ ಆಗೋದು ಫ್ಲೋ. ಸೊ ಡಿಪೆಂಡಿಂಗ್ ಆನ್ ದಟ್ ಏನು ಮಾಡ್ತಾರೆ, ನಿಮಗೆ ಶುಕ್ರವಾರ 7 ಶೋಸ್ ಇರುತ್ತೆ, 3 ಡೇಸ್ ಯಾವತ್ತೂ ಚೇಂಜ್ ಆಗಲ್ಲ ಸರ್. ಇಫ್ ಯು ಅಬ್ಸರ್ವ್ ದಟ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳಬೇಕು ಅಂದರೆ ಯಾವುದೇ ಕಾರಣಕ್ಕೂ ಶುಕ್ರವಾರ ಮಾರ್ನಿಂಗ್ ಶೋ ಇಂದ ಸೋಮವಾರ ಬೆಳಗ್ಗೆವರೆಗೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೋಮವಾರನೇ ನಿಮಗೆ ಶೋ ಲೊಕೇಶನ್ಸ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಶೋಸ್ ಚೇಂಜ್ ಆಗಲ್ಲ ಸರ್. ಅವಾಗ ಯಾವುದು ಸಿನಿಮಾನೇ ಇರಲಿಲ್ಲ ಸರ್ ತಗೊಳಕ್ಕೆ. ನಿಮ್ಗೆ ಯಾವ್ದಾದ್ರು ಒಂದು ಸಿನಿಮಾ ಆಪೋಸಿಷನ್ ದೊಡ್ಡ ಸಿನಿಮಾ ಬಂದಾಗ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರೆ ಇಟ್ ಈಸ್ ಅಕ್ಸೆಪ್ಟಬಲ್. ಸಿನಿಮಾನೇ ಇಲ್ಲ ಅಂತಂದಾಗ ನಿಮಗೆ ಸರ್ ನಿಮ್ಗೆ ಅದನ್ನೇ ಸರ್ ಡಿಪೆಂಡಿಂಗ್ ಆನ್ ದ ಸಪ್ಲೈ ಅವ್ರದ್ದು. ಈಗ ಹೆಂಗಿರುತ್ತೆ ಅಂತಂದ್ರೆ, ಈಗ 4 ಶೋ ಓಪನ್ ಮಾಡ್ತಾರೆ, 2 ಶೋ ಓಪನ್ ಮಾಡ್ತಾರೆ, ಫುಲ್ ಆಯ್ತಾ ಇನ್ನೊಂದು ಶೋ ಓಪನ್ ಮಾಡ್ತಾರೆ.
ಈಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಸರ್. ಈಗ ಯೂಶಲಿ ಏನ್ ಮಾಡ್ತಾರೆ, ಒಂದು ಕನ್ನಡ ಸಿನಿಮಾಗೆ ಓಕೆ ಒಂದು ಮೀಡಿಯಂ ಸೈಜ್ ಸ್ಕೇಲ್ ಇರೋ ಸಿನಿಮಾಗೆ ಏನ್ ಮಾಡ್ತಾರೆ 3 ಶೋ 4 ಶೋ ಈ ತರ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ಸಿನಿಮಾಗೂ ಸಹ ಸ್ಟಾರ್ ಸಿನಿಮಾಸ್ ಏನ್ ಮಾಡ್ತಾರೆ 8 ರಿಂದ 10 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಬಿಗ್ ಸೂಪರ್ ಸ್ಟಾರ್ಸ್ ಏನ್ ಮಾಡ್ತಾರೆ 15 ರಿಂದ 20 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಆಕ್ಯುಪೆನ್ಸಿ ಮೇಲೆ ಶೋಸ್ ಇನ್ಕ್ರೀಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸರ್ ಯಾವಾಗ. ಅದೇ ಯಾವ ಸಿನಿಮಾಗಿಂತ ಅದಕ್ಕೆ ನಾನು ನಿಮಗೆ ಕೇಳ್ತಿದ್ದೇನೆ ಸರ್. ಈಗ ಕನ್ನಡ ಸಿನಿಮಾ ಕರಾವಳಿ ರಿಲೀಸ್ ಆಗಿದೆ ಕರೆಕ್ಟ್ ಸರ್. ವಿ ಆರ್ ಇನ್ 3rd ವೀಕ್ ಚೆನ್ನಾಗಿ ಹೋಗ್ತಿದೆಯಲ್ಲ. ನಾನು ಅದೇ ಹೇಳ್ತಿದ್ದಲ್ಲ ಸರ್, ಯಾವುದೇ ಸಿನಿಮಾ ಆಗಲಿ, ಕನ್ನಡ ಸಿನಿಮಾ ಆಗಲಿ, ಇಂಗ್ಲೀಷ್ ಆಗಲಿ, ಯಾವುದೇ ಆಗಲಿ, ಯಾವುದೇ ಸಿನಿಮಾ ಸಸ್ಟೈನ್ ಆಗಬೇಕು ಅಂತಂದ್ರೆ ಆ ಕಲೆಕ್ಷನ್ಸ್ ಹೋಗ್ಬೇಕು. ಆ ಕಲೆಕ್ಷನ್ಸ್ ಬಂದಾಗಲೇ ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮಗೆ. ಈಗ ಓವರ್ ಮನೇಲಿ 10 ಸ್ಕ್ರೀನ್ಸ್ ಇದೆ ಕರೆಕ್ಟ್. ಎಲ್ಲಾ ದಿನನೂ 10 ಸ್ಕ್ರೀನ್ಸ್ ಓಪನ್ ಮಾಡಲ್ಲ. ಸಿನಿಮಾ ಫ್ಲೋ ಇರೋದ್ರ ಮೇಲೆ 2 ಸ್ಕ್ರೀನು 4 ಸ್ಕ್ರೀನು 5 ಸ್ಕ್ರೀನು ಓಪನ್ ಮಾಡ್ತಾ ಹೋಗ್ತಾರೆ. ಯಾವಾಗ ನಿಮ್ಗೆ 5-6 ದೊಡ್ಡ ಸಿನಿಮಾ ಬರುತ್ತೆ ಎಲ್ಲ 10 ಸ್ಕ್ರೀನು ಓಪನ್ ಮಾಡ್ತಾರೆ. ಎಲ್ಲ 10 ಸ್ಕ್ರೀನು ಏನೇನು ಆಕ್ಯುಪೆನ್ಸಿ ಕೊಡ್ಬೇಕು ಕೊಟ್ಟೆ ಕೊಡ್ತಾರೆ. ಹೇಳಿ ಸರ್. ಸರ್ ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿರೋದು ಇಂಗ್ಲಿಷ್ ಸಿನಿಮಾನೇ ಹೊರತು ಕನ್ನಡ ಸಿನಿಮಾ ಯಾವುದಾಗಿಲ್ಲ ಸರ್. ನೀವು ಆ ಟೈಮಲ್ಲಿ ನೀವು ನೋಡಿದ್ರೆ ನೋಡಿ ಅಲ್ಲಿ ರೀಪ್ಲೇಸ್ ಆಗಿದ್ದು ಒಂದು ನಿಮಿಷ. ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಇಂಗ್ಲಿಷ್ ಸಿನಿಮಾ ಸ್ಕ್ರೀನ್ ಆಗ್ತಿಂದ ಮಾಡೋದೇ ಹೊರತು ಬೇರೆ ಯಾವುದೇ ಅದರ್ ಲ್ಯಾಂಗ್ವೇಜ್ ಸೆಂಟರ್ ತಗೊಂಡ್ರೆ ನೀವು ಎಲ್ಲದಕ್ಕೂ ರೀಪ್ಲೇಸ್ ಆಗಿದ್ದು ಸ್ಪೈಡರ್ ಮ್ಯಾನ್ 3. ಯಾವುದಕ್ಕೂ ಕರಾವಳಿ ರೀಪ್ಲೇಸ್ಮೆಂಟ್ ಆಗಲಿಲ್ಲ. ಅದೊಂದೇ ಒಂದು ಥಿಯೇಟರ್. ಯಾಕಂದ್ರೆ ಆ ಸಿನಿಮಾ ಸಿಗದೆ ಇರೋದನ್ನ ನಮ್ಗೆಲ್ಲ ಹಾಕಿದ್ರೆ ಹೊರತು ನೀವು ಮಲ್ಟಿಪ್ಲೆಕ್ಸ್ ತಗೊಳ್ಳಿ ಯಾವುದೇ ತಗೊಳ್ಳಿ ಎಲ್ಲದೂ ಸೇಮ್ ಆಸ್ ಇಟ್ ಈಸ್ ಇತ್ತು. ಯಾವುದು ಶೋಸ್ ನಮ್ಗೇನು ಚೇಂಜಸ್ ಆಗಲ್ಲ. ಫ್ರೈಡೇ ಏನು ಕೊಟ್ಟಿದ್ರು ಮಂಡೇ ಮಾರ್ನಿಂಗ್ ವರೆಗೂ ಸೇಮ್ ಶೋಸ್ ಕಂಟಿನ್ಯೂ ಸರ್. ಸರ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ತಮಿಳ್ಗೆ ಹೋಗಿ, ಚೆನ್ನೈಗೆ ಹೋಗಿ, ಹೈದರಾಬಾದ್ ಹೋಗಿ ಲೋಕಲ್ ಸಿನಿಮಾನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸರ್. ಅದೇ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ 7 ರಿಂದ 8 ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ. ಇಲ್ಲಿ ಏನಾಗಿದೆ, ಜನ ಆಡಿಯನ್ಸ್ ಥಿಯೇಟರ್ ಬರ್ತಿರೋದ್ರಿಂದ ಥಿಯೇಟರ್ ಅದೊಂದು ಸ್ಕ್ರೀನ್ ಮಾಡ್ತಿರೋ ಹೊರತು ಯಾರು ಖಾಲಿ ಥಿಯೇಟರ್ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಯಾರು ರನ್ ಮಾಡ್ತಾ ಇಲ್ಲ. ಇದೇ ನಮ್ಮ ನೀವು ಎಂಟೈರ್ ಇಂಡಿಯಾದಲ್ಲಿ ಹೋದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಹೋಗುವಷ್ಟು ಇನ್ಯಾವ ಸ್ಟೇಟ್ ಅನ್ನು ಸಹ ಹೋಗಲ್ಲ ಸರ್. ವಿತರಕರು ನೀವು 25-30 ವರ್ಷದಿಂದ ನೋಡ್ಕೊಂಡ್ ಬಂದ್ರು ಸಹ ಸಿನಿಮಾ ಫ್ಲೋ ಇದೆ. ನಾವು ಬಂದಾಗಿಂದ ಅಥವಾ ಈಗ 10 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅಂತಲ್ಲ. ನೀವು 2018 ನೋಡಿ, 1990 ನೋಡಿ, 2010 ನೋಡಿ, ಅದರ್ ಲ್ಯಾಂಗ್ವೇಜ್ ಸಿನಿಮಾಸ್ ಇನ್ಫ್ಲೂಯೆನ್ಸ್ ಮೊದಲಿಂದನಿದೆ. ಈಗ ಒಂದು 20 ವರ್ಷದ ಮುಂಚೆ ನೀವು ನೋಡಿದ್ರೆ 6 ವಾರ ಆದ್ಮೇಲೆ ಬರಬೇಕು, 5 ವಾರ ಆದ್ಮೇಲೆ ಬರಬೇಕು ಅಂತ ಒಂದು ರೂಲ್ಸ್ ಇತ್ತು ಇಫ್ ಯು ಸಿ. ಸೊ ಅವತ್ತು ಸಹ ಪರಭಾಷೆಯ ಹಾವಳಿ ಇದ್ದಿದ್ದು ಸತ್ಯ. ಅದು ನಮ್ಮ ಬೆಂಗಳೂರಲ್ಲಿ ಜಾಸ್ತಿ. ಯಾಕೆ ಅಂತಂದ್ರೆ ನಮ್ಮ ಬೆಂಗಳೂರು ಮತ್ತು ಮೆಟ್ರೋಪಾಲಿಟನ್ ಸಿಟಿ, ಇಲ್ಲಿ ನಿಮಗೆ ಎಲ್ಲಾ ಲ್ಯಾಂಗ್ವೇಜ್ ಜನನು ಫ್ಲೋ ಜಾಸ್ತಿ ಇದ್ದಾರೆ. ಸರ್ ಒಂದು ನಿಮಿಷ. ಈಗ ಕನ್ನಡದಲ್ಲಿ ದೊಡ್ಡ ಸಿನಿಮಾ ಆಗಿರ್ತಕ್ಕಂಥ ಪ್ರತಿಯೊಂದು ಅದರ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆಯಲ್ಲ ಸರ್. ಇಲ್ಲಿ ಸಕ್ಸಸ್ ಆಗಿರತಕ್ಕಂಥ ಸಿನಿಮಾ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆ. ತಮಿಳಲ್ಲೂ ಆಗುತ್ತೆ, ತೆಲುಗುಲ್ಲೂ ಆಗುತ್ತೆ, ನಾರ್ತ್ ಇಂಡಿಯಾ ಸರ್. ಅಂದ್ರೆ ಇಲ್ಲಿ ಸಕ್ಸಸ್ ಆಗಿದ್ದ ಸಿನಿಮಾ ಮಾತ್ರ ಆಚೆ ಹೋಗ್ಬೇಕು ಸಾಧ್ಯ ಸರ್. 100% ಸಕ್ಸಸ್ ಆಗಿದೆ. ಇಲ್ಲಿ ದೊಡ್ಡ ಮಟ್ಟದಾಗ ಆಗಿರತಕ್ಕಂಥ ಸಿನಿಮಾ 100% ಆಚೆ ಕಡೆ ಎಲ್ಲ ಕಡೆಗೂ ಚೆನ್ನಾಗಿದೆ ಸರ್. ಯಾವ ಸಿನಿಮಾ ಸರ್? ಈಗ ಸೂಪ್ರಮ್ಸ್ ನಾವೇ ಮಾಡಿದ್ವಿ. ಎಂಟೈರ್ ವರ್ಲ್ಡ್ ಎಲ್ಲ ಕಡೆ ಚೆನ್ನಾಗೋದು. ಯಾವ್ದು ಸರ್? ಅದನ್ನ ಹೇಳ್ತಾ ಇದ್ದೀನಲ್ಲ ಸರ್. ಈಗ ದರ್ಶನ್ ಸರ್ ಸಿನಿಮಾ ಬಂದು ಕರ್ನಾಟಕದಲ್ಲಿ ಯಾವಾಗಲೂ ಯಶಸ್ಸನ್ನ ಜಾಸ್ತಿ ಕಾಣ್ತಕ್ಕಂಥದ್ದು. ನಾನೇನು ಹೇಳ್ತಾ ಇದ್ದೀನಿ, ಆ ಮೀಡಿಯಂ ಸ್ಕೇಲ್ ಈಗ ನೀವು ಕಾಂತಾರ ತಗೊಳ್ಳಿ, KGF ತಗೊಳ್ಳಿ, ಸೂಪ್ರಮ್ಸ್ ತಗೊಳ್ಳಿ. ಇವತ್ತು ಕರಾವಳಿಗೂ ಸಹ ಲಾಸ್ಟ್ ವೀಕ್ ಏನ್ ಸ್ಕ್ರೀನ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಸ್ಕ್ರೀನ್ ಮಾಡ್ತೀವಿ ಅದರ್ ಸ್ಟೇಟ್ಸ್ ಅಲ್ಲಿ. ಇವತ್ತು ಲಾಸ್ಟ್ ವೀಕ್ ನೀವು ಬಾಂಬೆ ಎಲ್ಲ ತಗೊಂಡ್ರೆ 4-5 ಶೋ ಇತ್ತು. ಈಗ ಮತ್ತೆ 5 ಸೆಂಟರ್ ಎಕ್ಸ್ಟ್ರಾ ಓಪನ್ ಮಾಡ್ತೀರಿ ಎಲ್ಲ ಕಡೆ. ಓಕೆ, ಸಿಟಿ ಲೈಟ್ಸ್ ಇಂದ ಖುಷಿ ಪಡೋಣ. ತಿರ್ಗಾ ನಿಮ್ಮೆಲ್ಲರ ಪ್ರಶ್ನೆಗೆ ನಮ್ಮ ಅಪಾರವಾದ ಗೌರವ ಇದೆ, ನ್ಯಾಯ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಮತ್ತೆ ಇನ್ನೊಂದು 2-3 ಸಾಂಗ್ಗಳಿಗೆ ತಮ್ಮನ್ನ ಪದೇ ಕರಿತೀನಿ. ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ಇವತ್ತು ಇನ್ನೊಂದು ಅಂದ್ರೆ ಕೆಲವು ಕಡೆ ಟಾಕ್ ಇದೆ, ಹೋಗ್ತಾ ಇಲ್ಲ ಮತ್ತೆ ಹೋಗ್ತಾ ಇದೆ ಅನ್ನೋ ವಿಷಯದಲ್ಲಿ ನಾನು ಮತ್ತೆ ಇನ್ನ 3 ಸಾಂಗ್ಗಳಿಗೆ ಇದೇ ತರ ರಿಲೀಸ್ ಮಾಡ್ತೀನಿ. ದಯಮಾಡಿ ಬನ್ನಿ, ಇದೇ ತರ
ಪ್ರೋತ್ಸಾಹ ನೀಡಿ ಈ ಥರ ಪ್ರಶ್ನೆ ಕೂಡ ಕೇಳ್ಬೋದು. ಮತ್ತೆ ಚರಣ್, ನಾವು ಮತ್ತೆ ತಿರ್ಗಾ ಇನ್ನೂ 3 ಸರಿ ಬರಬೇಕಾಗತ್ತೆ. ನಂದು ಸ್ಟೈಲ್ ಆಫ್ ಪ್ರಮೋಟಿಂಗ್ ಸಿನಿಮಾ ಹೀಗೆ ಇದೆ. ಇನ್ನೊಂದು 3 ಸಾಂಗ್ ರಿಲೀಸ್ ಮಾಡಿ, ಲಾಸ್ಟಲ್ಲಿ ಟ್ರೈಲರ್ ರಿಲೀಸ್ ಮಾಡಿ, ಪ್ರೀ ರಿಲೀಸ್ ಇವೆಂಟ್ ಮಾಡಿ ಇದು ಮಾಡ್ತೀನಿ. ಮತ್ತೊಮ್ಮೆ KVM ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಮಾಸ್ತಿ ತಾವು ಮಾತಾಡಿ ಏನು ಮಾಡಬೇಕು ಅಂತ ಕೇಳ್ಕೊತೀನಿ. ಹೌದು ಸರ್, ಕರ್ನಾಟಕಕ್ಕೆ ಮಾತ್ರ ಸೀಮಿತ ಸರ್. ಇಲ್ಲಿ ಚೆನ್ನಾಗಾಗಲಿ ಅನ್ನೋ ಆಸೆ ನನಗೆ. ಇಲ್ಲಿ ಚೆನ್ನಾಗಾಗಲಿ ಸರ್, ಅಷ್ಟೇ. ಏನಿಲ್ಲ ಮಾಸ್ತಿ ಮಾತಾಡಿ ಮಾಡಿಬಿಡಿ. ಎಲ್ಲರಿಗೂ ನಮಸ್ಕಾರ. ವಿಜಯ್ ಜೊತೆ ಸಿಕ್ಕಾಗೆಲ್ಲ ನಮಗೆ ಮನುಷ್ಯ ತುಂಬ ಅದೃಷ್ಟ ಅಂತ ಹೇಳ್ತಿದ್ದ. ಸೊ ಆ ಅದೃಷ್ಟನ ಮನುಷ್ಯ ವಾಪಸ್ ಕೊಡ್ತಾ ಇದ್ದಾರೆ ವಿಜಯ್. ಏಕೆಂದರೆ ಮನುಷ್ಯ ಯಾವಾಗಲೂ ನನಗೆ ಅದೃಷ್ಟ ಅದು ಯಾವಾಗಲೂ ಹೇಳೋದು. ಏಕೆಂದರೆ ಆ ಹುಡುಗಿ ಹುಟ್ಟಿದ ಮೇಲೆ ಯಾವ ಕಷ್ಟನೂ ನೋಡಿಲ್ಲ. ಕಷ್ಟನ ನೋಡಿರೋದು ಶೂಟಿಂಗಲ್ಲೇ ಒಂದು ಅನಿಸುತ್ತೆ. ಬಟ್ ಮೋನಿಷಾಗಿಂತ ಜಾಸ್ತಿ ವಿಜಯ್ ಪ್ರೀತಿಸಿದ್ದು ವಿನಯನ. ಏಕೆಂದರೆ ಆ ಪಾತ್ರನ ನೀವು ಮೇಕಿಂಗ್ ವಿಡಿಯೋ ನೋಡ್ಬೋದು. ಮಗಳನ್ನ ಸೈಡ್ಗೆ ನೋಡ್ಬಿಟ್ಟಿದ್ದ. ಏಕೆಂದರೆ ಆ್ಯಕ್ಷನ್ ವಿಚಾರದಲ್ಲಿ ಮತ್ತು ನಮಗೆ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನೋಡಿದಾಗ ವಿನಯ್ ಅವ್ರ ಕಣ್ಣನ್ನು ಎದುರಿಸೋದು ತುಂಬ ಕಷ್ಟ ಇದೆ. ಆ ಮಟ್ಟದ ಒಂದು ಆ್ಯಕ್ಷನ್ ಮತ್ತು ಸಿಟಿ ಲೈಟ್ಸು. ನಿಮಗೆ ಇಲ್ಲಿ ಕೂತಾಗ ಮಾತಾಡಿದ್ದು ಒಂದು ಒಂದು ಹಳ್ಳಿಯಿಂದ ಈ ನಗರಕ್ಕೆ ಬಂದಿರೋ ಕಥೆ ಅಂತ ಅಂದರು. ಅದರ ಒಳಗೆ ತುಂಬ ತಿರುವುಗಳಿದೆ. ಕತೆ ಪದೇ ಪದೇ ನನಗೆ ರೈಟರಾಗಿ ತುಂಬ ನೆನಪಾಯಿತು. ಅದು ವಿಜಯ್ ಜೊತೆ ಡಿಸ್ಕಸ್ ಕೂಡ ಮಾಡಿದ್ದೀನಿ. ಮತ್ತು ಚರಣ್ ರಾಜ್ ಅವರು ಏನೊಂದು ಜಾನಪದ ಮತ್ತು ಜನ್ಸಿಗೂ ಒಂದು ಅಂತರ ಇದೆ, ಅದನ್ನು ತುಂಬ ಕಡಿಮೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅದಕ್ಕೆ, ಏಕೆಂದರೆ ಅದು ಸೂಕ್ಷ್ಮ ಪದಗಳು. ಜನಪದ ಅನ್ನೋದು ನಮ್ಮ ಆಸ್ತಿ. ಅದಕ್ಕೆ ಯಾವುದೋ ಒಂದು ನಾವು ಬೆರೆಸಿದಾಗ ಅದು ಕೆಡಬಾರದು. ಸೊ ಆ ನಿಟ್ಟಿನಲ್ಲಿ ಇಬ್ಬರೂ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಇವತ್ತು 2 ಸತಿ ಹಾಡು ಕೇಳಿದಾಗ ನಮ್ಮ ಪ್ರವೀಣ್ ಹೇಳಿದಂಗೆ ಗೂಸ್ ಬಂಪ್ಸ್ ಬರುವಂಥ ಇದಾಯಿತು. ಸೊ ಇಡೀ ತಂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದೆ. ಮತ್ತು KVM ಸಂಸ್ಥೆ ಬಗ್ಗೆ ಹೇಳಲೇಬೇಕು. ಎಷ್ಟೋ ಸಂಸ್ಥೆಗಳಲ್ಲಿ ನಮ್ಮ ಪಕ್ಕದ ರಾಜ್ಯದ ವಿಜಯ್ ಅವರು ಹೀರೋ ಆಗಿದ್ರು. ಇವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ಮೇಲೆ CM ಆಗೋರು. ಮತ್ತು ಆನಂದ್ ಆಡಿ ಅವರು, ಇವ್ರಿಗೆ ಒಂದು 6th ಸೆನ್ಸ್ ಇದೆ ಹಾಡುಗಳ ಬಗ್ಗೆ. ಅವರು ದೂರದೃಷ್ಟಿ ಚೆನ್ನಾಗಿದೆ. ಅವರು ಕಣ್ಣು ಹಾಕಿದ್ರು ಅಂದರೆ ಆ ಹಾಡು ಹಿಟ್ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಧನ್ಯವಾದ. ನಮಸ್ತೆ ಸರ್.